ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಮಹಾಶರಣ ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಶ್ರೀಪಾದಗಳನ್ನು ಎನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ ಅವರ ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಭಕ್ತ ಮಹೇಶ ಪ್ರಸಾದಿ 4 ಸ್ಥಳಗಳನ್ನು ಯಶಸ್ವಿಯಾಗಿ ಪೂರೈಸಿ ಈಗ ಪ್ರಾಣಲಿಂಗಿ ಸ್ಥಳದಲ್ಲಿ ಆಚಾರಲಿಂಗ ಸ್ಥಳದ ವಚನವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಅದರಲ್ಲಿ 1ನೇ ವಚನ ಗುರು ಸಹಿತ, ಗುರುವಿನ ಆಜ್ಞೆ ಸಹಿತ ಅಷ್ಟಾವರಣ ಸಂಪನ್ನನಾಗಿ ಗುರುವಿನ ಆಜ್ಞೆ ಸಹಿತ 64 ಶೀಲಗಳು ಅಂತ ಹೇಳ್ಯಾರ. ಅದರೊಳಗೆ ನಿನ್ನೆ ವಿಷಯ ಭೋಗಾಸಕ್ತಿ ಮತ್ತು ಸರಿಯಾಗಿ ಇರುವಿಕೆ, ಧರ್ಮ ಮಾರ್ಗದಲ್ಲಿ ಇರೋದು, ಧರ್ಮಂ ಚರ ಅಂತೇನದಲ್ಲ, ಅದೇ ಕ್ರಿಯಾಯಾಮ್ ವಚನೇ ವಾಪಿ ಪ್ರಮಾದ ರಾಹಿತ್ಯಂ. ಪ್ರಮಾದ ಅಂದ್ರೆ ತಪ್ಪು ಮಾಡ್ಲಾರ್ದಂಗೆ ಇರೋದು. ಅಂಥದ್ದೊಂದು ತಪ್ಪು, ಇದು ತಪ್ಪು ಇದು ತಪ್ಪು ಅಂತೇಳಿ ಹೇಳ ಒಬ್ಬ ಒಳಗದನು. ನಮ್ಮೊಳಗಂತ ಇಲ್ಲರಿ ಅಂತೇಳಿ ಇದ್ದರೆ ಯಾರ ಕೈ ಎತ್ತರಿ. ಎಲ್ಲರೇ ಏನರೇ ತಪ್ಪು ಮಾಡ್ಲಕ್ಕತ್ರ ಇದು ತಪ್ಪು, ಇದು ಮಾಡಬಾರ್ದು, ಇಂಥವು ಮಾತಾಡಬಾರ್ದು, ಇಂಥ ವಿಚಾರಗಳು ಮಾಡಬಾರ್ದು ಅಂತ ಹೇಳಕ್ ಒಬ್ಬ ಅದನ. ಅವನಿಗೆ ಕಿವಿ ಕೊಡೋದು ಕಲಿಬೇಕು. ನಾವು ಅವನ ಕಡೆ ಲಕ್ಷ್ಯ ಕೊಡಬೇಕು. ಅವ ಹೇಳೋ ಹಾಗೆ ಹೇಳ್ತಿರ್ತಾನ, ನಾವು ಮಾಡೋದಂಗೆ ಮಾಡ್ಕೋತಿರ್ತೀವಲ್ಲ, ಇದಕ್ಕೆ ಅಸಡ್ಡೆ ಅಂತಾರ. ಆ ಅರಿವಿಗೆ ಅಸಡ್ಡೆ ಮಾಡಿದು ಸರ್ವನಾಶದ ದಾರಿ. ಅರಿವಿಗೆ ಯಾರು ಲಕ್ಷ್ಯ ಕೊಡ್ತಾರ, ಅರಿವಿಗೆ ಯಾರು ಮಹತ್ವ ಕೊಡ್ತಾರ, ಅರಿವಿಗೆ ಯಾರು ಪ್ರೀತಿ ಮಾಡ್ತಾರ, ಅರಿವಿಗೆ ಯಾರು ಗೌರವಿಸ್ತಾರ, ಅವ್ರು ಮಹಾತ್ಮರಾಗ್ತಾರ. ಈ ಜಗತ್ನಾಗ ಯಾರ್ಯಾರು ಮಹಾತ್ಮರಾಗ್ಯಾರ ಅವರೆಲ್ಲರಿಗೂ ಒಂದೇ ಒಂದು ಕಾರಣ ಏನು, ಅವರ ಅರಿವಿಗೆ ಅವರು ಮಹತ್ವ ಕೊಟ್ರು. ಕೃಷ್ಣನ ಒಳಗಿರುವ ಅರಿವು ಅದೇ, ರಾಮನೊಳಗಿರುವ ಅರಿವು ಅದೇ, ಬುದ್ಧನೊಳಗಿರುವ ಅರಿವು ಅದೇ, ಬಸವನೊಳಗಿರುವ ಅರಿವು ಅದೇ, ಮಹಾತ್ಮ ಗಾಂಧಿ, ಅಂಬೇಡ್ಕರ್, ವಿವೇಕಾನಂದ, ಯಾರ್ಯಾರ ಎಲ್ಲ ಮಹಾತ್ಮರ ಒಳಗಿರೋ ಅರಿವು ಅದೇ, ನಮ್ಮೊಳಗಿರುವ ಅರಿವು ಅದೇ, ನಿಮ್ಮೊಳಗಿರುವ ಅರಿವು ಅದೇ. ಅವ್ರ್ಯಾಕೆ ಮಹಾತ್ಮರಾದ್ರು, ನಾವ್ಯಾಕೆ ಮಹಾತ್ಮರಾಗಿಲ್ಲ ಅಂದ್ರೆ ಅವ್ರ ಅರಿವಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ರು, ಅರಿವಿನ ವಿಚಾರಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ರು. ಅದು ಹೇಳ್ದಂಗೆ ಕೇಳಿದ್ರು, ಮಹಾತ್ಮರಾದ್ರು. ನಾವು ಅದನ್ನು ಅಲಕ್ಷ್ಯ ಮಾಡ್ತೀವಿ. ನಾವೆಲ್ಲಿರ್ಬೇಕು, ಜೀವರು ಆಗಿರ್ತೀವಿ ಅಷ್ಟೇ. ಅದಕ್ಕೆ ಪ್ರಮಾದ ರಾಹಿತ್ಯ, ಒಟ್ಟು ತಪ್ಪು ಇರಲಾರ್ದಂಗೆ ಇರಬೇಕು. ಅಂದ್ರೆ ಯಾವುದು ತಪ್ಪು ಯಾವುದು ಸರಿ ಅಂತ ಯಾರು ಹೇಳ್ಬೇಕ್ರಿ ಅಂತಂದ್ರೆ ನಿಮ್ ಜೊತೆಗೇ ಅದನ್ನ ಹೇಳೋ. ಅವನಿಗೆ ಲಕ್ಷ್ಯ ಕೊಟ್ರೆ ನಿಮ್ಗೆ ಗೊತ್ತಾಗ್ತದೆ. ನಿಮ್ಮ ಮಾಸ್ಟರ್ ನಿಮ್ಮೊಳಗೆ ಅದಾನ, ನಿಮ್ಮ ಅರಿವೇ ನಿಮ್ಮ ಗುರು. ಹೀಗಾಗಿ ಆ ಒಂದು ಅರಿವಿಗೆ ನಾವು ಲಕ್ಷ್ಯ ಕೊಟ್ಟು ಏನ್ ಮಾಡ್ಬೇಕು, ತಪ್ಪು ಮಾಡ್ಲಾರ್ದಂಗೆ ಇರಬೇಕು ಅನ್ನೋಂಥದ್ದು 46ನೇ ಶೀಲ. ನೆಕ್ಸ್ಟ್ 47ನೇ ಶೀಲ, ಶಿವಾಧ್ಯಾನ ವಸ್ತುನಾಂ ಪ್ರಾಪ್ತಿ ಸಂಕಲ್ಪ ವರ್ಜನ ರೂಪ. ಅಂದ್ರೆ ನಿಷಿದ್ಧ ವಸ್ತುಗಳನ್ನ ಪಡೆಯಬೇಕೆಂಬ ಸಂಕಲ್ಪದ ಪರಿತ್ಯಾಗ. ನಿಷಿದ್ಧ ವಸ್ತುಗಳು ಅಂತಂದ್ರೆ ನಿಮ್ಮ ಶಿವಯೋಗ ಸಾಧನೆಗೆ ಅಡ್ಡಿಯಾಗಂತವು, ಶಿವಯೋಗ ಸಾಧನೆ ಹಾಳು ಮಾಡಂತವು. ನಮ್ಮ ಯೋಗ ಸಾಧನೆ, ಯಾಗ, ಯಜ್ಞ, ಜ್ಞಾನ, ಭಾನ, ನಾವೇನು ಹಿಡಿದೀವಿ ಹೆದ್ದಾರಿ, ಇದ್ರೊಳಗ ನಮ್ಗ ಅಡ್ಡಿಪಡಿಸಂತ
ದಾರಿ ಒಳಗ ಅಡ್ಡ ಬರೋಂಥವು ಮತ್ತೆ ನಮ್ಮ ಮಾಡಿದ ಸಾಧನೆ ನಷ್ಟ ಮಾಡೋಂಥವು ಇದ್ರೆ ಅವುಗಳನ್ನು ತ್ಯಾಗ ಮಾಡಬೇಕು. ಮತ್ತೆ ಪರದ್ರವ್ಯ ಅಪರಿಗ್ರಹ ರೂಪ ಅಸ್ಥೇಯ ಮತ್ತೆ ಕಳ್ಳತನ ಮಾಡಬಾರದು ಅನ್ನಂಥವು 47 ಮತ್ತು 48ನೇ ಏನಪ್ಪಾ ಅಂದ್ರೆ ಈ ಶೀಲಗಳ ಬಗ್ಗೆ ಶುದ್ಧ ಬ್ರಹ್ಮಣಿ ಶ್ರೀಮತಿ ನಾಗರತ್ನಮ್ಮ ಅಮ್ಮನವರು ಹೇಳಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ನಿನ್ನೆ ದಿವಸ 45 ಹಾಗೂ 46ನೇ ಶೀಲಗಳನ್ನು 45ನೇದು ಭಗವದ್ಭಕ್ತಿ ರಾಹಿತ್ಯವಾಗಿರುವುದು ಮತ್ತು 46ನೇದು ಪ್ರಮಾದವಿಲ್ಲದೆ ಇರುವುದು, ಅಪರಾಧ ಅಥವಾ ತಪ್ಪು ಮಾಡದೇ ಇರುವುದು, ಇವುಗಳನ್ನು ನೋಡಿದ್ವಿ. ಇವತ್ತ 47 ಹಾಗೂ 48ನೇ ಶೀಲಗಳನ್ನು ನೋಡೋಣ. 47ನೇದು ಪಾವಿತ್ರತೆ. ಶಿವಾದನ್ಯ ವಸ್ತೂನಾಂ ಪ್ರಾಪ್ತಿ ಸಂಕಲ್ಪ ವರ್ಜನ ರೂಪೋತ್ತಮಃ. ಅಂದ್ರ ನಿಷಿದ್ಧ ವಸ್ತುಗಳನ್ನ ಯಾವುದನ್ನ ಮಾಡಬಾರ್ದಂತ ಹೇಳಿ ಈ ಶಾಸ್ತ್ರದೊಳಗೆ ಹೇಳ್ಯಾರೋ, ವೇದ ಉಪನಿಷತ್ತುಗಳಲ್ಲಿ ತಿಳಿಸಿಕೊಟ್ಟಾರೋ ಅಂತಹ ವಸ್ತುಗಳನ್ನ ನಾವು ಪಡಿಬೇಕೆಂಬ ಸಂಕಲ್ಪವನ್ನ ನಾವು ತ್ಯಾಗ ಮಾಡಬೇಕು. ಯಾವ್ದನ್ನ ಬ್ಯಾಡ್ ಅಂತ ಹೇಳ್ಯಾರ ಅದನ್ನ ಬಿಡಬೇಕು. ಶಾಸ್ತ್ರದಲ್ಲಿ ಕ್ಷಮೆ ದಮೆಗಳು ಷಟ್ ಸಂಪತ್ತಿಗಳೊಳಗ ತಿಳಿಸಿಕೊಟ್ಟಾರ. ಕ್ಷಮೆ ಅಂತಂದ್ರ ಅಂತರಿಂದ್ರಿಯ ನಿಗ್ರಹ, ಮನೋ ನಿಗ್ರಹ. ದಮೆ ಅಂತಂದ್ರ ಇವೆರಡು ಪರಸ್ಪರ ಪೂರಕ ಇರ್ತಾವ. ಈ ಅಂತರಿಂದ್ರಿಯ ಮನಸ್ಸಿನ ನಿಗ್ರಹ ಮತ್ತು ನಮ್ಮ ಇಂದ್ರಿಯಗಳ ನಿಗ್ರಹಗಳು ಒಂದಕ್ಕೊಂದು ಪೂರಕ ಆಗಿರ್ತಾವು. ಸಾಧಕ ಆದವ ಇವೆರಡನ್ನು ಸಾಧಿಸಿಕೊಂಡು ತನ್ನ ಮನಸ್ಸಿನಲ್ಲಿ ಶಾಸ್ತ್ರ ನಿಷಿದ್ಧ ವಸ್ತುಗಳ ಬಯಕೆಗಳು ಉಂಟಾಗದಂತೆ ತನ್ನ ಮನಸ್ಸಿನ ಪಾವಿತ್ರತೆಯನ್ನ ಕಾಪಾಡ್ಕೋಬೇಕು. ಇಂತಹ ಪಾವಿತ್ರತೆನೇ ಮಾನಸಿಕ ಶೀಲ. ಮನಸ್ಸು ವಿಷಯಗಳ ಕಡೆಗೆ ಹರಿಯದಂತೆ, ಯಾವುದು ಬ್ಯಾಡ್ ಅಂತ ಹೇಳ್ಯಾರ ಅದನ್ನ ಮಾಡದಂತೆ ತ್ಯಾಗ ಮಾಡಿ ಮಾಡಬೇಕು ಅಂತ ಹೇಳಿದ್ದನ್ನ ಮಾತ್ರ ಮಾಡಿ ನಮ್ಮ ಮನಸ್ಸಿನ ಪಾವಿತ್ರತೆಯನ್ನ ನಾವು ಕಾಪಾಡ್ಕೋಬೇಕಂತ ಹೇಳಿ ಈ 47ನೇ ಶೀಲದೊಳಗ ತಿಳಿಸಿಕೊಟ್ರು. ಇನ್ನ 48ನೇ ಶೀಲದೊಳಗ ಪರದ್ರವ್ಯ ಅಪರಿಗ್ರಹ ರೂಪಂ ಅಸ್ಥೇಯಂ ಅಂತಂದ್ರ ಪರರ ವಸ್ತುಗಳನ್ನ, ನಮ್ಮದಲ್ಲದ ಬೇರೆಯವರ ವಸ್ತುಗಳನ್ನ ಅಪಹರಿಸಬಾರದುವೆಂಬ ಅಸ್ಥೇಯ ಭಾವನೆ. ಇದು ಸಹ ಮಾನಸಿಕ ಒಂದು ಶೀಲನೆ ಆಗೈತಿ. ಮನುಷ್ಯ ತಾನು ಸಂಪಾದಿಸಿದ ದ್ರವ್ಯದ ಕೊರತೆ ಆದಾಗ, ತಾನು ಸಂಪಾದಿಸಿದ್ದು ಸಾಲದೆ ಹೋದಾಗ ಬೇರೆಯವರ ದ್ರವ್ಯವನ್ನ, ಬೇರೆಯವರ ಸಂಪತ್ತನ್ನ ಅಪಹರಿಸುವ ಒಂದು ಕೆಟ್ಟ ಬುದ್ಧಿ ಅಲ್ಲಿ ಉತ್ಪನ್ನ ಆಗ್ತೈತಿ. ವಿಲಾಸಿ ಮನೋಭಾವನೆಯ ಮನುಷ್ಯಗ ಎಷ್ಟು ಒಂದು ವಿಲಾಸಿಯ ಜೀವನ ನಡೆಸಬೇಕು ಅನ್ನೋ ಒಬ್ಬ ಮನುಷ್ಯಗ ಎಷ್ಟು ಸಂಪತ್ತಿದ್ರು ಅದು ಕಡಿಮೆನೇ ಆಗ್ತತಿ, ಎಷ್ಟು ಧನಾದ್ರವ್ಯ ಇದ್ರು ಅದು ಕಡಿಮೆನೇ ಆಗ್ತತಿ. ಆ ಕೊರತೆಯ ಪೂರ್ತಿಗಾಗಿ, ಆ ಒಂದು ಕೊರತೆಯನ್ನ ನೀಗಿಸುವುದಕ್ಕಾಗಿ ಬೇರೆ ಬೇರೆ ಪ್ರಕಾರದ ಒಂದು ಚೌರ್ಯಕಾರ ಮಾಡಬಾರದ ಕಾರ್ಯಗಳನ್ನ ಮಾಡ್ತಾ ಬೇರೆಯವರನ್ನ ಅಪಹರಿಸಕ ಮನಸ್ಸು ಅರ್ಥ ಹರಿಸುತ್ತೆ. ಒಮ್ಮೆ ಈ ಒಂದು ಪ್ರವೃತ್ತಿ ಬೆಳೀತಂದ್ರ ಅದನ್ನ ನಾವು ನಿಯಂತ್ರಣ ಮಾಡೋದು ಬಹಳ ಕಷ್ಟ. ಆದ್ದರಿಂದ ಮನುಷ್ಯ ತನ್ನ ಅಭಿಲಾಷೆಗಳನ್ನ ನಿಯಂತ್ರಣದೊಳಿಸಿಕೊಂಡು ನಮ್ಮ ಬಯಕೆಗಳನ್ನ ಎಷ್ಟು ಹಾಕಿದ್ದಷ್ಟು ಕಾಲು ಚಾಡ್ಬೇಕಂತ ಹೇಳ್ತಾರ. ಹಂಗ ನಮ್ಮ ಉತ್ಪನ್ನ ಎಷ್ಟೈತಿ ಅಷ್ಟೊಳಗ ನಮ್ಮ ಬಯಕೆಗಳನ್ನ ಈಡೇರಿಸ್ಕೋಬೇಕು. ಸಾಕನ್ನುವ ಸಾಹುಕಾರ, ಬೇಕನ್ನುವ ಬಡವ ಅಂತ ಹೇಳ್ತಾರ. ಹಂಗ ನಮ್ಮ ಉತ್ಪನ್ನ ಎಷ್ಟೈತಿ ಅದರೊಳಗ ನಮ್ಮ ಇಷ್ಟಗಳನ್ನ ಪೂರೈಸಿಕೊಂಡು ಒಂದು ಶುದ್ಧವಾದ ಜೀವನವನ್ನ ಆಚರಿಸಬೇಕು. ಹಿಂಗ ತನ್ನಿಂದ ಈ ಪರದ್ರವ್ಯ ಅಪಹರಣ ರೂಪವಾದ ಅಪರಾಧ ಅಲ್ಲಿ ಘಟಿಸದಂತೆ ಎಚ್ಚರಿಕೆ ವಹಿಸಬೇಕು. ಇಂತಹ ಎಚ್ಚರಿಕೆನೆ ಮನಸ್ಸಿನ ಒಂದು ಶೀಲ ಆಗಿರ್ತತಿ. ಈಗ ಹೆಂಡ್ರು ಅಪಹರಣ ಕೇಳ್ತಾರಂತ ಹೇಳಿ ಸಾಲ ಮಾಡ್ಕೊಂಡು ಆಭರಣ ಅವ್ರಿಗೆ ಕೊಟ್ಟು ತೃಪ್ತಿ ಮಾಡುವಂತಹ ಅದು ಇರುವುದಿಲ್ಲ. ನಮ್ಮ ಹಾಕಿ ಎಷ್ಟೈತಿ, ನಮ್ಮ ಉತ್ಪನ್ನ ಎಷ್ಟೈತಿ ಅಷ್ಟೊಳಗನ ನಾವು ನಮ್ಮ ಬಯಕೆಗಳನ್ನ ಹತ್ತಿಕ್ಕಿಕೊಂಡು ಜೀವನ ಸಾಗಿಸಿದ್ರೆ ಅಲ್ಲಿ ಯಾವುದೇ ಒಂದು ಶೀಲಕ್ಕೆ ಅಲ್ಲಿ ಧಕ್ಕೆ ಬರುವುದಿಲ್ಲ. ಇಂತಹ ಒಂದು ಈ ಆಶ್ಚರ್ಯ ಎಂಬ ಈ ಒಂದು ಶೀಲವನ್ನ ಪರಮ ಪೂಜ್ಯರು ತಿಳಿಸಿಕೊಟ್ರು.
ಭಾವನೆಯನ್ನ ಇಂತಹ ಎಚ್ಚರಿಕೆಯೇ ಮನಸ್ಸಿನ ಒಂದು ಶೀಲ ಅಂತ ಹೇಳಿ ಇಲ್ಲಿ 2 ಶೀಲಗಳನ್ನು ಇವತ್ತ ತಿಳಿಸಿಕೊಟ್ಟು. ನಲವತ್ತೇಳು 48ನೇ ಶೀಲಗಳನ್ನು ಮನಸ್ಸಿಗೆ ನಾಟುವಂತೆ ತಿಳಿಸಿಕೊಟ್ಟಂತ ಶುದ್ಧ ಬ್ರಹ್ಮಣಿ ಶ್ರೀಮತಿ ನಾಗರತ್ನಮ್ಮ ಅಮ್ಮನವರಿಗೆ ಧನ್ಯವಾದಗಳು. ಅವ್ರೇನು ಹೇಳ್ತಾರ ಹೇಳಾಗ ನಿಮ್ಗೆ ಏನಾರ ಡೌಟ್ ಬತ್ತಂದ್ರೆ ಕೇಳಬೇಕು. ಸುಮ್ ಕುಂತಕ್ಕೆ ಹ್ಞೂ ಅಂತ ಅಂದ್ರಿಲ್ಲ. ಅದ್ರೊಳಗೆ ನೀವು ಒಂದು ಸ್ವಲ್ಪ ಚಿಂತನೆ ಮಾಡ್ಬೇಕು. ಈ ಶೀಲ ಕಾಪಾಡೋದ್ರಾಗ ಏನು ಕಷ್ಟ ಬರ್ತದ, ಏನು ಸಮಸ್ಯೆ ಅದ ಅನ್ನೋದು ಚಿಂತನೆ ಮಾಡಬೇಕು. ಮಾಡಿ ಅದಕ್ಕೆ ಪ್ರಶ್ನೆಗೆ ಡೌಟ್ ಬಂತಂದ್ರೆ ಅದನ್ನು ಉತ್ತರ ಕೇಳಬೇಕು.
ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಸಾಧು ಶ್ರೀ ನಿಶ್ಚಲದಾಸಜಿಯೇ ನಮಃ. ಓಂ ಸದ್ಗುರು ಚಿನ್ಮಯ ಜ್ಞಾನಿ ಶ್ರೀ ಚನ್ನಬಸವೇಶ್ವರಾಯ ನಮಃ. ಈ ಒಂದು ವಿಚಾರಸಾಗರದ ಕರ್ತೃಗಳು ಸಾಧು ಶ್ರೀ ನಿಶ್ಚಲ್ ದಾಸ್ಜಿಯವರು ವಿಚಾರ ಸಾಗರ ಒಂದೇ ಸಲಕ್ಕೆ ತಿಳಿಯುವಂತಹದ್ದಲ್ಲ. ಎಂತೆಂಥ ದೊಡ್ಡ ದೊಡ್ಡ ಗುರುಗಳು, ಜಗದ್ಗುರುಗಳು ಈ ವಿಷಯವನ್ನು ಟಚ್ ಮಾಡಲಿಕ್ಕೆ ಹೋಗಿಲ್ಲ. ಯಾಕ ಕಠಿಣ ಆದ ಅಂತೇಳಿ ಅಭಿಪ್ರಾಯ ಪಟ್ಟು ಕೈ ಬಿಟ್ಟುಬಿಟ್ರು. ಅವರು ಅದು ಏನು ಆದ ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡಿದರೆ ವಿಚಾರ ಸಾಗರ ಒಂದೇ ಸಲಕ್ಕೆ ಕೈಗೆ ಸಿಗೋದಲ್ಲದು. ಅದಕ್ಕಿಂತ ಮೊದಲು ವಿಚಾರ ಚಂದ್ರೋದಯವನ್ನು ಕರಗತ ಮಾಡ್ಕೋಬೇಕು. ಯಾರು ವಿಚಾರ ಚಂದ್ರೋದಯ ಗ್ರಂಥ ಕರಗತ ಮಾಡ್ಕೋತಾರ ಅವರಿಗೆ ವಿಚಾರ ಸಾಗರ ತಿಳಿತದ. ಅದಕ್ಕೆ ವಿಚಾರ ಚಂದ್ರೋದಯಕ್ಕೆ ಸಂಬಂಧಪಟ್ಟಂತೆ 1.5-2 ವರ್ಷ ಪ್ರವಚನ ಮಾಡೀವಿ. ಆ ಪ್ರವಚನದ ಯೂಟ್ಯೂಬ್ ಲಿಂಕ್ಗಳು ಅದಾವ. ಪ್ರತಿನಿತ್ಯ ಆ ಪ್ರವಚನಗಳನ್ನು ಯಾರು ಕೇಳಿ ಪರ್ಫೆಕ್ಟ್ ಆಗ್ತಾರ ಅವರಿಗೆ ವಿಚಾರ ಸಾಗರದ ವಿಷಯ ತಿಳಿತದ. ಆದರೂ ಸಹಿತ ನಾನು ವಿಚಾರ ಸಾಗರವನ್ನು ವಿಚಾರ ಚಂದ್ರೋದಯದ ವಿಚಾರಗಳ ಸಮೇತನೇ ಹೇಳಿ ತಿಳಿಸ್ತಾ ಬರ್ತಾ ಇದ್ದೀನಿ. ಇಲ್ಲಿ ಏನು ನಡೆದ 5ನೇ ತರಂಗ ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಆಧ್ಯಾತ್ಮಿಕ ಸಂವಾದ. ಮತ್ತೆ ತರಂಗ 5 ವಿಷಯಾಂಕ 200 ಅಷ್ಟನೇದಲ್ವ ನೋಟ್ಬುಕ್ ಚೇಂಜ್ ಆಗಿದೆ. ಎಲ್ಲಿ ತನಕ ಬಂದೀವಂತಂದ್ರೆ ತರಂಗ 5 268ನೇ ವಿಷಯಾಂಕ. ತರಂಗ 5 268ನೇ ವಿಷಯಾಂಕ. ಪ್ರಭಾಕರರು ಮತ್ತು ನೈಯಾಯಕರ ಮತ ಆನಂದಮಯ ಕೋಶವೇ ಆತ್ಮ ಅನ್ನಂಥದ್ದು ಹೇಳಿ ಅಲ್ಲಿಂದ ಇಲ್ಲಿ ತನಕ ಪಂಚಕೋಶಗಳ ಪೈಕಿ ನಾವೇನು ಕಲ್ತೀವಿ ಅದರದು ಪುನರಾವರ್ತನೆ ಮಾಡ್ತಾ ಇದ್ದೀವಿ. 157ನೇ ದೋಹಾದ ವಿಶ್ಲೇಷಣೆ. ಈ ಸೂತ್ರ ಹಿಡ್ಕೊಂಡು ಹೋಗ್ಬೇಕು. ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗಬೇಕು ವಿಚಾರ ಸಾಗರದಾಗ. ಅದಕ್ಕೆ ವಿಜ್ಞಾನಮಯ ಕೋಶನೇ ಆತ್ಮ ಒಂದು ಕ್ಷಣ ಉತ್ಪತ್ತಿ ಆಗ್ತದ, ಒಂದು ಕ್ಷಣ ನಾಶ ಆಗ್ತದ. ಈಗ ಹೆಂಗ ನಮ್ಮ ವಿಜ್ಞಾನ ಮೊದಲ ಬೆಳಗ್ಗೆ ಎದ್ದ ಕೂಡಲೇ ಯಾಗ ಮಂತ್ರಗಳ ತರಬೇತಿ. ಎಂಥ ಮಂತ್ರ? ರುದ್ರಾಭಿಷೇಕದ ಮಂತ್ರ ಅಥವಾ ವೇದ ಮಂತ್ರಗಳ ತರಬೇತಿ. ಆಮೇಲೆ ಯೋಗ, ಅದು ವಾಚಿಕ ಶುದ್ಧಿ ಸಲುವಾಗಿ ಅದನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಶಾರೀರಿಕ ಶುದ್ಧಿ ಸಲುವಾಗಿ ಯೋಗ ಮಾಡಿದೆವು. ಆ ವಾಚಿಕ ಶುದ್ಧಿ ಮಂತ್ರವನ್ನ ಕಲಿಯುವಾಗ ಮಂತ್ರದ ವಿಜ್ಞಾನ, ಯಾಗದ ವಿಜ್ಞಾನ ಉತ್ಪತ್ತಿಯಾಗಿತ್ತು. ಯಾವಾಗ ಯಾಗದ ವಿಜ್ಞಾನ ಮುಗಿಸಿ ಯೋಗದ ವಿಜ್ಞಾನ ಚಾಲುವಾಯಿತು,
ಯಾಗದ ವಿಜ್ಞಾನ ನಷ್ಟ ಆಗಿ ಯೋಗದ ವಿಜ್ಞಾನ ಸೃಷ್ಟಿಯಾಯಿತು. ಈಗ ಮತ್ತೆ ಯೋಗದ ಪಾಠ ಮುಗಿದ ಮೇಲೆ ಯೋಗದ ವಿಜ್ಞಾನ ಅಂದ್ರೆ ನಮ್ಮ ಒಳಗಿರುವಂತ ಮೂಡು ಬುದ್ಧಿ ಏನಾಯ್ತು, ಅದು ನಷ್ಟ ಆಗಿ ಈಗ ಜ್ಞಾನದ ವಿಜ್ಞಾನಕ್ಕೆ ಬಂದಿದೆ. ಹೀಗ ಒಂದು ವಿಜ್ಞಾನ ನಷ್ಟ ಆಗಿ ಪೂರ್ವದ ವಿಜ್ಞಾನಗಳು ನಷ್ಟ ಆಕೊಂತ ಮುಂದೆ ಉತ್ತರದ ವಿಜ್ಞಾನಗಳು ಸೃಷ್ಟಿ ಆಗ್ತಾ ಇರ್ತವೆ ಅಂತ ಹೇಳ್ಕೊಂತ ಏನಾಯ್ತು, ಮುಂದೆ ಈ ಜ್ಞಾನದ ವಿಜ್ಞಾನನು ಈ ಸತ್ಸಂಗ ಮುಗಿದ ಮೇಲೆ ಇದು ನಷ್ಟ ಆಗಿ ಮತ್ತ ಮನೆ ಕೆಲಸಗಳು, ಸಂಸಾರ, ಭೋಗದ ವಿಜ್ಞಾನಗಳು ಚಾಲು ಆಗ್ತವೆ. ಅದ್ರಾಗ ವೆರೈಟಿ ಕೆಲಸಗಳು, ಒಂದೊಂದು ವಿಜ್ಞಾನ ಉತ್ಪಾದನೆ, ಒಂದೊಂದು ವಿಜ್ಞಾನ ನಷ್ಟ. ಪೂರ್ವದ ವಿಜ್ಞಾನ ಉತ್ಪತ್ತಿ ಇದು ನಷ್ಟ ಆಗ್ತಾ ಆಗ್ತಾ ಉತ್ತರ ವಿಜ್ಞಾನಗಳು ಸೃಷ್ಟಿ ಆಗ್ತಿರ್ತವ ಅಂತ ಹೇಳಿದಾಗ ಇವನೇನ್ ಹೇಳ್ತಾನ, ಕುಮಾರಿಲ ಭಟ್ಟ ಹಾಂಗ ನಷ್ಟ ಆಗಂತದ್ದು ಕೋಲ್ ಮಿಂಚಿನಂತೆ ಅಲ್ಲ. ಆ ಒಂದು ಆನಂದಮಯ ಕೋಶವೇ ಆತ್ಮ ಅಂತ ಹೇಳುವ ಕುಮಾರಿಲ ಭಟ್ಟನ ಮತದಲ್ಲಿ ಆತ ಎರಡೂ ರೂಪ ಅದನ. ಆತ್ಮ ಬರೀ ಕೋಲ್ ಮಿಂಚಿನಂಗೆ ಉತ್ಪತ್ತಿಯಾಗಿ ನಾಶ ಆಗಂತವನಲ್ಲ, ಆತ ಮಳೆ ಹುಳ ಇದ್ದಂಗವನ. ಮಳೆಯ ಕಾಲದಲ್ಲಿ ಒಂದ್ಸಾರಿ ಮಿಂಚುತ್ತದ, ಒಂದ್ಸಾರಿ ಮಿಂಚಂಗಿಲ್ಲ. ಅದು ಮಿಂಚಲಾರದ ಕಾಲದಲ್ಲಿ ಅದು ನಷ್ಟ ಆಗಿರಂಗಿಲ್ಲ, ಹುಳ ಹಂಗೆ ಇರ್ತದ. ಮಿಂಚುವಾಗನೂ ಇರ್ತದ, ಮಿಂಚಲಾರ್ದಾಗನೂ ಇರ್ತದ. ಹಿಂಗಾಗಿ ಆತ್ಮ ಹೆಂಗದನ, ಪ್ರಕಾಶ ರೂಪ, ಅಪ್ರಕಾಶ ರೂಪ, ಚೇತನ ರೂಪ, ಜಡ ರೂಪ. ಎಚ್ಚರಿದ್ದಾಗ ಚೇತನ, ನಿದ್ದೆ ಎತ್ತಿದಾಗ ಜಡ ರೂಪ. ಆನಂದಮಯ ಕೋಶ ಅಂತಂದ್ರೆ ಸುಷುಪ್ತಾವಸ್ಥೆ, ಮಲ್ಕೊಂಡು ಪೂರ್ತಿ ಗಾಢ ನಿದ್ರೆಯಲ್ಲಿದ್ದಂತ ಅವಸ್ಥೆ. ಆ ಅವಸ್ಥೆನೆ ಆತ್ಮ ಅಂತ ಹೇಳ್ಬಿಟ್ಟ. ಆನಂದ ಇರೋಂಥದ್ದು ಆತ್ಮ. ಅದು ಹೆಂಗದ ಅಂತಂದ್ರೆ ಎಚ್ಚರಿದ್ದಾಗ ಚೇತನ ರೂಪ, ನಿದ್ದೆ ಎತ್ತಿದಾಗ ಜಡ ರೂಪ. ಎಚ್ಚರಿದ್ದಾಗ ಪ್ರಕಾಶ ರೂಪ ಅಂದ್ರೆ ತಿಳುವಳಿಕೆ ಇರ್ತದೆ. ಪ್ರಕಾಶ ಅಂದ್ರೆ ತಿಳುವಳಿಕೆ, ಅರಿವು. ಮತ್ತ ನಿದ್ದೆ ಎತ್ತಿದಾಗ ಜಡ ರೂಪ, ತಿಳುವಳಿಕೆ ಇರಂಗಿಲ್ಲ ಅಂತ ಹೇಳ್ಬಿಟ್ಟು ಇವನು ಹೇಳಿದ್ಮೇಲೆ ಇವನ್ಕಿಂತ ಮ್ಯಾಲ ಇನ್ನೊಬ್ಬ ಕುಮಾರಿಲ ಭಟ್ಟನ್ಕಿಂತ ಇನ್ನೊಬ್ಬ ಅವನು ಮಾಧ್ಯಮಿಕ ಬೌದ್ಧ ಅಂತಾರ, ಅವನಿಗೆ ಶೂನ್ಯವಾದಿ ಅಂತಾರ. ಅವನೇನು ಮಾಡ್ತಾನ, ನೀನು ಹಿಂಗ ಚೇತನ ಜಡ ಅಂತೇಳಿ ಎರಡೆರಡು ರೂಪ ಆತ್ಮಕ್ಕೆ ಕೊಟ್ರ ಅವನಿಗೆ ಉಭಯ ರೂಪ ಆರೋಪ ಮಾಡದಂಗಾಗ್ತದ. ಆತ್ಮ ಎರಡು ಭಾಗ ವಿಭಾಗ ಇಲ್ಲ, ಅಂಶರಹಿತ ಅದನ, ನಿರಂಶ ಅದನ. ಅವನು ನಿರಂಶ ಅದನ, ಅಖಂಡ ಅದನ. ಅವನು ಜಡ ಒಂದ್ಸಾರಿ, ಚೇತನ ಒಂದ್ಸಾರಿ, ಪ್ರಕಾಶ ಒಂದ್ಸಾರಿ, ಅಪ್ರಕಾಶ ಒಂದ್ಸಾರಿ, ಹಂಗಿಲ್ಲ. ಈಗ ನೀನು ಹೇಳಿದ್ರ ಪ್ರಕಾರ ಉಭಯ ರೂಪ ಹೇಳಿದರೆ ಏನಾಗ್ತದಪ್ಪ ಅಂತಂದ್ರೆ ಆತ್ಮನಿಗೆ ಘಟಪಟಾದಿಗಳಂತೆ ಉತ್ಪತ್ತಿನೂ ಆದ, ನಾಶನೂ ಆದ ಅಂತ ಹೇಳ್ಬೇಕಾಗ್ತದ. ಉಭಯ ರೂಪ ಜಡ ಚೇತನ, ಪ್ರಕಾಶ ಅಪ್ರಕಾಶ ಹೇಳ್ದಂಗ ಜನನ ಮರಣನೂ ಹೇಳ್ಬೇಕಾಗ್ತದ, ಉತ್ಪತ್ತಿ ನಾಶನೂ ಹೇಳ್ಬೇಕಾಗ್ತದ. ದ್ವಂದ್ವಗಳು ಬರ್ತಾವಲ್ಲಿ. ಆತ್ಮ ಅಖಂಡದನ, ಆದ್ರೆ ನೀನು ದ್ವಂದ್ವ ಹೇಳಕತ್ತಿದಿ. ಮತ್ತ ಉತ್ಪತ್ತಿ ಆಗಕ್ಕಿಂತ ಪೂರ್ವದಲ್ಲಿ, ನಾಶದ ನಂತರದ ಕಾಲದಲ್ಲಿ ಅಂದ್ರೆ ಏನ್? ಹಿಂಗಂದ್ರ ಅವನಿಗೆ ಆತ್ಮ ಅಂದ್ರೆ ಯಾವುದು? ಸುಷುಪ್ತಾವಸ್ಥೆ, ಆನಂದಮಯ ಕೋಶ, ನಿದ್ದೆ ಹತ್ತಿದ್ದು. ಈಗ ನೀವು ಎಚ್ಚರಿದ್ದವರು ನಿದ್ದೆಗೆ ಹೋಗಿಬಿಟ್ರಿ ಅಂತಂದ್ರ ಅದೇ ಆತ್ಮ ಅಂತ ಹೇಳ್ತ ನಾವು. ಈಗ ಎಚ್ಚರದಿರಿ, ಈಗ ಏನಾಗ್ಯದ ನಿಮ್ದು? ಆನಂದಮಯ ಕೋಶ ಈಗ ಸೃಷ್ಟಿಯಾಗ್ಯದ, ಲಯ ಆಗ್ಯದ ನಿಮ್ದು ಆನಂದಮಯ ಕೋಶ. ಲಯ ಆಗ್ಯದ ಆನಂದಮಯ ಕೋಶ, ಲಯ ಆಗಿದ್ದು ಲಯದ ನಂತರದಲ್ಲಿ ಅದಿರಿ ನೀವು. ಮತ್ತ ಇನ್ನೊಂದ್ ಸ್ವಲ್ಪ ಹೊತ್ತಾಗಿ ನೀವು ಟಯರ್ಡ್ ಆಗಿ ಎಲ್ಲೋ ಮಲ್ಕೊಂಡ್ರಿ ಅಂತ ತಿಳ್ಕೊಳ್ರಿ.
ತಿಳ್ಕೊಂಡ್ರಿ ಅಂದ್ರೆ ಮಲ್ಕೊಂಡಾಗ ನಿದ್ದೆ ಹತ್ತಿತ್ತು ಅಂತಂದ್ರೆ ಅಲ್ಲಿ ಆನಂದಮಯ ಕೋಶ ಏನಾಯ್ತು? ಸೃಷ್ಟಿ ಆಯ್ತು, ಉತ್ಪತ್ತಿ ಆಯ್ತು. ನಿದ್ದೆ ಹತ್ತಿದಾಗ ನಿದ್ದೆ ಯಾವಾಗ ಹತ್ತದ ಅವಾಗ ಉತ್ಪತ್ತಿ ಆಗ್ತದ, ಮತ್ತ ಎತ್ತರ ಯಾವಾಗ ಆಗ್ತದ ಅವಾಗ ಅದು ಆನಂದಮಯ ಕೋಶ ಲಯ ಆಗ್ತದ. ಹಿಂಗೆ ಹೇಳಬೇಕಾಗ್ತದ, ಉತ್ಪತ್ತಿ ಮತ್ತು ಲಯ ಆಗ್ತದ ಅಂತ ಹೇಳಬೇಕಾಗ್ತದ. ಅದಕ್ಕ ಉಭಯ ರೂಪ ಹೇಳಿದ್ದಕ್ಕ ಚೇತನ, ಜಡ, ಪ್ರಕಾಶ, ಅಪ್ರಕಾಶ ಅಂತ ಉಭಯ ರೂಪ ಹೇಳಿದ್ರೆ ಅದಕ್ಕೆ ಉತ್ಪತ್ತಿ ನಾಶ ಕೂಡ ನಾವು ಹೇಳಬೇಕಾಗ್ತದ. ಈ ಆನಂದಮಯ ಕೋಶ ಎನ್ನುವ ಆತ್ಮ ಏನ ಅದಲ್ಲ, ಉತ್ಪತ್ತಿಗಿಂತ ಪೂರ್ವದಲ್ಲಿ ಘಟಪಟಾದಿಗಳಂತೆ ಅದು ಇರಲಿಲ್ಲ. ಘಟ ಗಡಿಗೆ, ಕುಂಬಾರ ಗಡಿಗೆ ತಯಾರು ಮಾಡೋದಕ್ಕಿಂತ ಮೊದಲು ಗಡಿಗೆ ಇರಲಿಲ್ಲ. ಮುಂದ ಕುಂಬಾರ ಮಾಡಿದ ಗಡಿಗೆ ಒಡೆದ ಮೇಲೂ ಅದು ಇರಂಗಿಲ್ಲ. ಹಿಂಗದ. ಹೀಗಾಗಿ ಉತ್ಪತ್ತಿ ಪೂರ್ವದಲ್ಲಿ ಇಲ್ಲ, ನಾಶದ ನಂತರದಲ್ಲೂ ಇಲ್ಲ. ಮತ್ತು ಉತ್ಪತ್ತಿ ಪೂರ್ವದಲ್ಲಿ ಇಲ್ಲ ಅನ್ನೋದು ಅಸತ್ತಾಗಿದೆ, ನಾಶದ ನಂತರದಲ್ಲೂ ಇಲ್ಲ ಅನ್ನೋದು ಅಲ್ಲಿನೂ ಅಸತ್ತಾಗಿದೆ. ಉತ್ಪತ್ತಿ ಮತ್ತು ಪೂರ್ವದಲ್ಲಿ ಅಸತ್ತಾಗಿರುವುದು, ನಾಶದ ನಂತರದಲ್ಲಿ ಅಸತ್ ಆಗಿರುವುದು, ಉತ್ಪತ್ತಿ ಮತ್ತು ನಾಶದ ಮಧ್ಯದಲ್ಲಿ ಆದ್ರೂ ಅದು ಸತ್ಯ ಹೆಂಗಾಗಿರ್ತದ? ಅವ ಕೇಳೋ ಮಾತದು, ನಾ ಕೇಳೋದಲ್ಲದು, ಮಾಧ್ಯಮಿಕ ಬೌದ್ಧ ಕೇಳೋ ಮಾತು. ಉತ್ಪತ್ತಿ ಪೂರ್ವದಲ್ಲಿ ಈಗ ಒಂದು ಕೊಡ, ನಮ್ದೇ ಶರೀರ, ಡೇಟ್ ಆಫ್ ಬರ್ತ್ ಅದಲ್ಲ, ಡೇಟ್ ಆಫ್ ಬರ್ತ್ಗಿಂತ ಮೊದಲು ಇತ್ತೇನದು? ಉತ್ಪತ್ತಿ ಪೂರ್ವದಲ್ಲಿ ಅಸತ್ತಾಗಿತ್ತು. ಈ ಶರೀರ ಮರಣ ನಂತರದಲ್ಲಿ, ಜನನ ಪೂರ್ವದಲ್ಲಿ ಇರಲಿಲ್ಲ, ಮರಣ ನಂತರದಲ್ಲಿ ಇರಲ್ಲ. ಬ್ರಹ್ಮಾಂಡ ಸೃಷ್ಟಿ ಪೂರ್ವದಲ್ಲೂ ಇಲ್ಲ, ಪ್ರಳಯದ ನಂತರನೂ ಇಲ್ಲ. ಇಲ್ಲ ಅಂತಂದ್ಮೇಲೆ ಸೃಷ್ಟಿಯ ಪೂರ್ವದಲ್ಲೂ ಅಸತ್ತಾಗಿತ್ತು ಮತ್ತು ಪ್ರಳಯದ ನಂತರವೂ ಅಸತ್ತಾಗಿರುತ್ತದೆ ಅಂತಂದ್ರೆ, ಸೃಷ್ಟಿಯ ನಂತರ ಪ್ರಳಯ ಕಾಲದ ಒಳಗ ಇದ್ದದ್ದು ಅದುವರ ಹೆಂಗೆ ಸತ್ತಾಗಿರ್ತದ, ಅದನ್ನು ಅಸತ್ತೇ ಆಗಿರ್ತದ. ಹೀಗಾಗಿ ಸೃಷ್ಟಿಯ ಪೂರ್ವದಲ್ಲೂ ಅಸತ್ತಾಗಿದೆ, ಸೃಷ್ಟಿಯ ಕಾಲದಲ್ಲೂ ಅಸತ್ತಾಗಿದೆ, ಮುಂದೆ ಪ್ರಳಯ ನಂತರವೂ ಅಸತ್ತಾಗಿದೆ. ಈಗೇನಾಯ್ತು? ಮೂರೂ ಕಾಲದಲ್ಲಿ ಅದು ಅಸತ್ತಾಗಿರುವುದರಿಂದ ಅದು ಶೂನ್ಯ ಅನ್ನಿಸ್ಕೊತದ. ಶೂನ್ಯ ಅಖಂಡವಾಗಿದೆ, ಅದೇ ಆತ್ಮ. ನೀನ್ ಹೇಳೋದು ಆತ್ಮ ಪ್ರಕಾಶ, ಅಪ್ರಕಾಶ ಮತ್ತೆ ಜಡಾಚೇತನ ಅಂತ ಅಂಶ ಸಹಿತ ಮಾಡಿ ಖಂಡ ಮಾಡಿ ಹೇಳಕತ್ತಿದಿ. ಹಂಗಿಲ್ಲಪ್ಪ, ಅದು ಹೆಂಗದ ಅಂತಂದ್ರ ಶೂನ್ಯ ಅಖಂಡ ಆಗ್ಯದ. ಆತ್ಮ ಪ್ರಕಾಶ ಅಪ್ರಕಾಶ ಅಂತ ಎರಡು ರೀತಿ ಇಲ್ಲ, ಆತ್ಮ ಜಡಾಚೇತನ ಅಂತ ಎರಡು ರೀತಿ ಇಲ್ಲ. ಆತ್ಮ ಅಂಶ ರೂಪ ಅಲ್ಲದು, ನಿರಂಶ ರೂಪ. ನಿರಂಶ ರೂಪ ಅಂತಂದ್ರೆ ಅದರೊಳಗೆ ಎರಡು ಭಾಗ ಇಲ್ಲ, ವಿಭಾಗರಹಿತ. ವಿಭಾಗರಹಿತವಾಗಿದ್ದು ಹೆಂಗದ? ಸೃಷ್ಟಿಯ ಪೂರ್ವದಲ್ಲಿ ಅಸತ್ತಾಗಿದೆ. ಯಾವುದು? ಅವನ ಲೆಕ್ಕದಾಗ ಆತ್ಮ ಅಂದ್ರೆ ಅದಕ್ಕಂತಾನ ಆನಂದಮಯ ಕೋಶನೇ ಆತ್ಮ. ಮತ್ತ ಎತ್ತರ ಆದ್ಮೇಲೆ ಪ್ರಳಯದ ನಂತರನೂ ಆ ಒಂದು ಆತ್ಮ ಅಸತ್ತಾಗ್ಯದ. ಮತ್ತ ಎರಡೂ ಕಡೆ ಅಸತ್ತಾಗಿರೋದು, ಮಧ್ಯದಲ್ಲಿ ಆದ್ರೂ ಹೆಂಗ ಸತ್ತಾಗಿರ್ಲಕ್ ಸಾಧ್ಯ? ಮಧ್ಯದಲ್ಲಿನೂ ಅದು ಅಸತ್ತೇ ಆಗಿರುವ ಕಾರಣ ಸೃಷ್ಟಿ ಪೂರ್ವದಲ್ಲಿ, ಸೃಷ್ಟಿಯ ಕಾಲದಲ್ಲಿ, ಪ್ರಳಯದ ನಂತರ ಅಸತ್ತಾಗಿರುವಂತ ಆತ್ಮ ಅಂತಂದ್ರೆ ಸುಷುಪ್ತಾವಸ್ಥೆ ಅಥವಾ ಆನಂದಮಯ ಕೋಶ ಹ್ಯಾಂಗದಪ್ಪ ಅಂದ್ರೆ ಶೂನ್ಯ ರೂಪ ಆದ. ಶೂನ್ಯ ಹೆಂಗದ? ಅಖಂಡ ಆದ. ಈಗ ಕುಮಾರಿಲ ಭಟ್ಟನಿಗೆ ಉತ್ತರ ಕೊಡಬೇಕಾದ್ರೆ ಪ್ರಕಾಶ ರೂಪ ಇದ್ದಾಗನೂ ಶೂನ್ಯವೇ ಆದ, ಅಪ್ರಕಾಶ ರೂಪ ಇದ್ದಾಗನೂ ಶೂನ್ಯವೇ ಆದ.
ಜಡ ರೂಪ ಇದ್ದಾಗನು ಅಲ್ಲಿ ಶೂನ್ಯನೇ ಆದ, ಚೇತನ ರೂಪ ಇದ್ದಾಗನು ಅಲ್ಲಿ ಶೂನ್ಯನೇ ಆದ. ಅವನ ಕಣ್ಣಿಗೆ ಏನ್ ಕಾಣ್ಲಕ್ಕತ್ತದ? ಬರೇ ಶೂನ್ಯ. ಶೂನ್ಯ ಬಿಟ್ರೆ ಮತ್ತೊಂದೇನು ಕಾಣ್ತಾ ಇಲ್ಲ. ಇದು ಶೂನ್ಯವಾದಿಯ ವಾದ. ಮನಸ್ಸಿಗೆ ಒಪ್ಪಂಗ ಪೂರ್ತಿ ಇನ್ನೊಬ್ಬರಿಗೆ ಹೇಳಂಗ ಪರ್ಫೆಕ್ಟ್ ಆದ್ರೆ ಏನಾರೆ ಡೌಟ್ ಅದ ಇದ್ರೆ ಇದು ಪ್ರವಚನ ಅಲ್ಲ, ಇದು ಪಾಠ. ಪಾಠ ಕಲಿಬೇಕು, ಕಲಿಸ್ಬೇಕು. BEd ಕಾಲೇಜು DEd ಕಾಲೇಜ್ ಇರ್ತಾವಲ್ಲ, ಟೀಚರ್ ಸ್ಟೂಡೆಂಟ್ಸ್ ಅಂತಾರ ಅವ್ರಿಗೆ. ನೀವೆಲ್ಲ ಟೀಚರ್ ಸ್ಟೂಡೆಂಟ್ಸ್. ಟೀಚರ್ಗಳೇ ಗುರುಗಳೇ, ಮುಂದೆ ಗುರುಗಳಾಗವರು ಈಗ ತರಬೇತಿ ತೊಗೊಳಕತ್ತಾರೆ ಅಷ್ಟೇ. ಈ 3 ಮಂದಿ ನೀವು ಪರ್ಫೆಕ್ಟ್ ತಿಳ್ಕೋಬೇಕು. ವಿಜ್ಞಾನಮಯ ಕೋಶವೇ ಆತ್ಮ ಅಂತೇಳವ ಏನ್ ಹೇಳ್ದ? ಕೋಲ್ ಮಿಂಚಿನಂತೆ ವಿಜ್ಞಾನ ಪೂರ್ವದ ವಿಜ್ಞಾನಗಳು ನಷ್ಟ ಆಗಿ ಉತ್ತರ ವಿಜ್ಞಾನಗಳು ಸೃಷ್ಟಿ ಆಗ್ತವ ಅಂತ ಹೇಳ್ದ. ಇದುವರೆಗೆ ತಿಳಿದದ? ಇದ್ರಾಗ ಏನ್ ಡೌಟ್ ಅದು? ನೀನು ನಷ್ಟ ಆಗ್ತದ ಸೃಷ್ಟಿ ಆಗ್ತದ ಅಂತ ಹೇಳ್ಬೇಡು. ಆತ್ಮ ಒಂದೇ ತರ ಕೋಲ್ ಮಿಂಚಿನಂತೆ ಅಲ್ಲ, ಅದು ಮಿಣುಕು ಹುಳ ಇದ್ದಂಗಿರ್ತದ. ಅದು ಮಿಂಚುವಾಗ ಮಿಂಚುತ್ತದ, ಬೇರೆ ಟೈಮ್ನೊಳಗೆ ಅದು ಮಿಂಚಂಗಿಲ್ಲ ಅನ್ನೋನು ಅದೇನು ಸತ್ತಿರ್ತದೇನು, ಅದು ಇರ್ತದಪ್ಪ, ನಾಶ ಆಗಂತದ ಅಲ್ಲ. ಅವಿನಾಶಿ ಅನ್ನೋದ ಅರಿವು ಬಂದದ ಆ ಟೈಮ್ನಾಗ ಅವ್ರಿಗೆ. ಬುದ್ಧಿನೇ ಆತ್ಮ ಅಂತ ಯಾರಂತಾರ ಅವರಿಗೆ ಆ ಪರಮಾತ್ಮನ ಅವಿನಾಶಿತ್ವದ ಬಗ್ಗೆ ಗೊತ್ತಿದ್ದಿರಲಿಲ್ಲ. ಅವ್ರು ಏನ್ ಮಾಡಿದ್ರು? ಅವಿನಾಶಿ ಅನ್ನೋದು ಅರ್ಥ ಮಾಡ್ಕೊಂಡ್ರು. ಯಾರು? ಕುಮಾರಿಲ ಭಟ್. ಅದಕ್ಕೇನ್ ಮಾಡಿದ್ರು? ಮಿಣುಕು ಹುಳುವಿನ ಒಂದು ಉದಾಹರಣೆ ಕೊಟ್ರು. ಇಲ್ಲಿ ಅವಿನಾಶಿ ತತ್ವವನ್ನು ಎತ್ತಿಡಿದಾರ. ಆದ್ರೆ ಏನ್ ಮಾಡ್ಯಾರ? 2 ರೂಪ ಅದ ಅಂತ ಹೇಳ್ಬಿಟ್ರು. ಎಚ್ಚರಿದ್ದಾಗ ಪ್ರಕಾಶ ರೂಪ, ಚೇತನ ರೂಪ, ನಿದ್ದೆ ಹಚ್ಚಿದಾಗ ಜಡ ರೂಪ, ಅಪ್ರಕಾಶ ರೂಪ ಅಂತ ಪಾರ್ಟಿಷನ್ ಮಾಡಿಬಿಟ್ರು. ಮುಂದೇನಾಯ್ತು? ಹಂಗಿಲ್ಲ, 2 ರೂಪ ಇಲ್ಲ, ಪರಮಾತ್ಮ ಅಖಂಡ ರೂಪ ಅದನ. ಅಖಂಡ ರೂಪ ಹೆಂಗದನ? ಶೂನ್ಯ ರೂಪ ಅದನ. ಶೂನ್ಯ ಅಖಂಡವಾಗಿದೆ. 2 ರೂಪ ಇಲ್ಲ. ನೀನು ಹೇಳ್ದಂಗ 2 ರೂಪ ಹೇಳ್ದಿ ಅಂತಂದ್ರೆ ಉತ್ಪತ್ತಿ ಮತ್ತು ನಾಶ ಅದ ಅಂತ ಹೇಳಬೇಕಾಗ್ತದ. ಪ್ರಕಾಶ ಅಪ್ರಕಾಶ, ಚೇತನ ಜಡ ಹೇಳ್ದಂಗ ಉತ್ಪತ್ತಿ ನಾಶ ಅಂತನೂ ದ್ವಂದ್ವ ಹೇಳಬೇಕಾಗ್ತದ. ಉತ್ಪತ್ತಿ ಪೂರ್ವದಲ್ಲಿನೂ ಸುಷುಪ್ತಾವಸ್ಥೆ ಇಲ್ಲ, ಮತ್ತೆ ಪ್ರಳಯದ ನಂತರನೂ ಸುಷುಪ್ತಾವಸ್ಥೆ ಇಲ್ಲ. ಹಿಂಗ ಇದ್ದಂತ ವಸ್ತು ಏನಾಯ್ತು? ಉತ್ಪತ್ತಿ ಪೂರ್ವದಲ್ಲಿನೂ ಅಸತ್ತಾಗಿದೆ, ಮತ್ತೆ ಉತ್ಪತ್ತಿ ಆದಾಗಲೂ ಅದು ಅಸತ್ತದ, ಪ್ರಳಯದ ನಂತರನೂ ಅಸತ್ತದ. ಘಟಪಟಾದಿಗಳು ಪ್ರಳಯದ ನಂತರನೂ ಶೂನ್ಯ, ಉತ್ಪತ್ತಿಕ್ಕಿಂತ ಪೂರ್ವದಲ್ಲೂ ಶೂನ್ಯ ಇದ್ಮೇಲೆ ಆ ಒಂದು ಸೃಷ್ಟಿಯ ಕಾಲದಲ್ಲಿ, ಉತ್ಪತ್ತಿಯ ಕಾಲದಲ್ಲಿ ಆದರೂ ಅದು ಹೆಂಗೆ ಸತ್ತಿರ್ಲಕ್ಕ ಸಾಧ್ಯ? ಉತ್ಪತ್ತಿ ಕಾಲದಲ್ಲೂ ಅದು ಶೂನ್ಯನೇ. ಹೀಗಾಗಿ ಏನಾಯ್ತು? ಉತ್ಪತ್ತಿ ಪೂರ್ವದಲ್ಲೂ ಶೂನ್ಯ ಅಂದ್ರೆ ಅಸತ್ತಾಗಿದೆ. ಮತ್ತ ಇವಂದು ಹೆಂಗದ? ಬುದ್ಧಂದು ಮಾಧ್ಯಮಿಕ ಬೌದ್ಧಂದಿದೆ. ಇವಂದು ಹೆಂಗದ ಅಂತಂದ್ರ, ನಾವು ನಿಮಗ ಒಂದು 10,000 ರೂಪಾಯಿ ಕೊಟ್ಟಿವಿ ಅಂತ ತಿಳ್ಕೊಳ್ರಿ. ನೀವು ವಾಪಸ್ ಕೊಡ್ಲಿಲ್ಲ. ನಾವು
ಎಷ್ಟೋ ದಿನ ಕಾಯ್ದು ಕಾಯ್ದು ಕಡಿ ನಾವೇ ಬಂದೀವಿ, ನಿಂಬಲ್ಲಿ ರೊಕ್ಕ ಯಾವಾಗ ಕೊಡ್ತಪ್ಪ ಅಂತ ಕೇಳಕ್. ನೀವೇನ್ ಮಾಡ್ಲಕತ್ತೀರಿ? ರೊಕ್ಕ ಯಾವಾಗ ಕೊಡ್ತಿ ಅಂತ ಕೇಳಿದ್ರೆ ಆ ರೊಕ್ಕದ ಸುದ್ದಿನೇ ಮಾತಾಡಲಾಗಿರಿ. ಏನಂತೀರಿ? ನಾ ಶಿರಡಿಗೆ ಹೋಗಿದ್ದೆ, ನಾ ತಿರುಪತಿಗೆ ಹೋಗಿದ್ದೆ, ಕ್ಯೂ ಬಹಳ ಇತ್ತು, ಅದು ಆಗಿತ್ತು, ಕಾಶಿಗೆ ಹೋಗಿದ್ದೆ. ನೀ ಯಾರು ಸುಡುಗಾಡಕರೆ ಹೋಗು, ನನ್ನ ರೊಕ್ಕ ಯಾವಾಗ ಕೊಡ್ತಿ ಹೇಳು ಅಂತ ಅವ ಬಂದದ ಉದ್ದೇಶ ಏನು? ರೊಕ್ಕ ಕೇಳಕ್. ಇವ ಏನ್ ಹೇಳ್ತಾನ? ಈಸ್ ದಿನ ತಾ ಎಲ್ಲತ್ತೀರಿ ಅನ್ನೋದು ಹೇಳ್ತಾನ. ಇವನಿಗೆ ಬೇಕನ್ನೋದು ಅವ ಕಾಶಿಗೆ ಹೋಗಿದ್ದು, ಶಿರಡಿಗೆ ಹೋಗಿದ್ದು ತಗೊಂಡು ನಮ್ಗೇನ್ ಮಾಡ್ಬೇಕಾಗ್ಯದ? ನಮಗ್ ಬೇಕಾಗ್ಯದ ರೊಕ್ಕ. ಈ ಶೂನ್ಯವಾದಿ ಏನದ? ಆತ್ಮನ ಸುದ್ದಿ ಬಿಟ್ಟು ಬರೇ ಶೂನ್ಯ ಸುದ್ದಿ ಮಾತಾಡ್ತಾನ. ಮೂಲ ಬೀಜದ ಸುದ್ದಿನೇ ಇಲ್ಲ ಅವನು ಬಲ್ಲಿ. ಈಗ ನಮ್ಮಲ್ಲಿ ನೀವು ಆತ್ಮಜ್ಞಾನ ಕೇಳಕ್ ಕೂತೀರಿ, ಆತ್ಮದ ಸುದ್ದಿ ಬಿಟ್ಕೆ ದೇಶಾವರಿಗೆ ಏನಾರ ಪುರಾಣ ಹೇಳ್ಕೊತ್ ಕೂತ್ರ? ಬೀಜದ ಮೂಲ ಮರ್ಮ ಆತ್ಮದ ಹಿಡ್ಕೊಂಡೆ ನಾವು ಮುಂದೆ ಮಾಡ್ಲಕತ್ತೀವಿಲ್ಲ ಸಾಧನೆ. ಅದನ್ನ ಬಿಟ್ಕೆ ಶ್ರಾವಣ ಮಾಸಕ್ಕೆ ಬರ್ತಾರಲ್ಲ ಪುರಾಣಿಕರು, ಹಂಗ ಪುರಾಣ ಹೇಳ್ಕೊತ್ ಕೂತ್ರೆ ಹೆಂಗತ್ತು? ಎಲ್ಲ ಹೊರಗಿಂದೆ ಮಾತಾಡ್ತಾನಪ್ಪ, ಒಳಗಿಂದ ಒಂದು ಮಾತಾಡಲ್ಲ ಅಂತಾರ ತತ್ವಜ್ಞಾನಿಗಳು. ಹಂಗ ಇಲ್ಲಿ ಏನದ ಅಂತಂದ್ರ ಇವ ಬರೇ ಇಲ್ಲದ್ದೇ ಹೇಳದ, ಇದ್ದದ್ದು ಹೇಳಲಿಲ್ಲ ನಾವು. ಇಲ್ಲದ್ದು ಶೂನ್ಯ ನಮ್ಗೆ ಗೊತ್ತದ. ಜಗತ್ತು ಶೂನ್ಯ, ಮಿಥ್ಯ. ಜಗತ್ತು ಸೃಷ್ಟಿ ಆಗೋದಕ್ಕಿಂತ ಮೊದಲು ಮಿಥ್ಯ, ಜಗತ್ತು ಲಯ ಆಗಿ ಆದ್ಮೇಲೆ ಅದು ಮಿಥ್ಯ. ಮಿಥ್ಯ ವಸ್ತು ಮಿಥ್ಯನೇ, ಅದು ಎಲ್ಲ ಕಾಲದಲ್ಲಿ ಮಿಥ್ಯನೇ. ಬಂಜೆಯ ಮಗ ಯಾವ ಕಾಲದಲ್ಲೂ ಇಲ್ಲ. ಇಲ್ಲದ್ದು ಆದ ಅಂತೇಳಿ ಕಲ್ಪನೆ ಮಾಡ್ಕೊಂಡದ್ದು ಅಜ್ಞಾನ, ಅದು ಶೂನ್ಯ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತದ್ದೆ ಆದ. ಅದಕ್ಕೆ ಶೂನ್ಯವಾದಿ ಈ ರೀತಿ ಹೇಳ್ದ. ಉಭಯ ರೂಪ, ಪ್ರಕಾಶ ರೂಪ, ಅಪ್ರಕಾಶ ರೂಪ, ಚೇತನ ರೂಪ, ಜಡ ರೂಪ ಅಂತ ಹೇಳಿದ್ರೆ ಉಭಯ ರೂಪ ಹೇಳಬೇಕಾಗ್ತದೆ. ಉಭಯ ರೂಪದಲ್ಲಿ ಸೃಷ್ಟಿ ಲಯ ಅಥವಾ ಉತ್ಪತ್ತಿ ನಾಶ, ಘಟಪಟಾದಿಗಳಂತೆ ಅವಕ್ಕೆ ಹೆಂಗ ಉತ್ಪತ್ತಿ ನಾಶ ಅದ, ಹಂಗ ಆತ್ಮಕ್ಕೂ ಉತ್ಪತ್ತಿ ನಾಶ ಹೇಳಬೇಕಾಗ್ತದ. ಉತ್ಪತ್ತಿ ಪೂರ್ವದಲ್ಲೂ ಘಟ ಇಲ್ಲ, ನಾಶದ ನಂತರನೂ ಘಟ ಇಲ್ಲ ಅಂದ್ಮೇಲೆ ಅದು ಮಧ್ಯದಲ್ಲಿ ಅದನ್ನು ಆ ಘಟ ಅನ್ನೋದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಘಟ ಯಾವ ಕಾಲದಾಗೂ ಇಲ್ಲ, ಮಣ್ಣದ ಅಲ್ಲಿ, ಘಟನೆ ಇಲ್ಲ ಅಲ್ಲಿ. ಮಣ್ಣೇ ಸತ್ಯ, ಘಟ ಮಿಥ್ಯ. ಹಿಂಗಾಗಿ ಎಲ್ಲ ಮಿಥ್ಯ, ಶೂನ್ಯ ಹೇಳ. ಘಟ ಇಲ್ಲ, ಮಧ್ಯದಲ್ಲಿ ಘಟ ಇಲ್ಲ ಅಂತ ಹೇಳ್ದ. ಘಟ ಇಲ್ಲ ಅಂದ್ರೆ ಮಣ್ಣು ಆದ ಇಲ್ಲ, ಮಣ್ಣಿನ ಸುದ್ದಿನೇ ಇಲ್ಲ ಒಂದು ಬಲ್ಲಿ. ಬಂಗಾರದ ಆಭರಣ ತಯಾರಾಗೋದಕ್ಕಿಂತ ಮೊದಲು ಆಭರಣ ಇಲ್ಲ, ಆಭರಣ ಕರಗಿಸಿದ ಮೇಲೂ ಆಭರಣ ಇಲ್ಲ. ಆಯ್ತಪ್ಪ, ಆಭರಣ ಮೊದಲು ಇಲ್ಲ, ಆಮೇಲೂ ಇಲ್ಲ, ಮತ್ತು ಮಧ್ಯದಲ್ಲಿನೂ ಇಲ್ಲ. ಆಯ್ತು, ಮಧ್ಯದಲ್ಲಿನೂ ಆಭರಣ ಇಲ್ಲ, ಸರಿ. ಮತ್ತಲ್ಲಿ ಇದ್ದದ್ದೇನದ? ಒಂದು ನೆಕ್ಲೆಸ್ ಅದ ನಿಮ್ಮ ಹತ್ರ. ಆ ನೆಕ್ಲೆಸ್ ಏನದ? ಆ ನೆಕ್ಲೆಸ್ ತಯಾರು ಮಾಡೋದಕ್ಕಿಂತ ಮೊದಲಲ್ಲಿ ನೆಕ್ಲೆಸ್ ಇತ್ತೇನು? ಇರ್ಲಿಲ್ಲ. ಆದ್ರೆ ನೆಕ್ಲೆಸ್ ಇರ್ಲಾರ್ದಾಗ ಏನಿತ್ತಲ್ಲಿ? ಬಂಗಾರ ಇತ್ತು. ಮತ್ತೀಗ ನೆಕ್ಲೆಸ್ ಮಾಡಿಸಿರಲ್ಲ, ಮಾಡಿಸಿದ ಮೇಲೆ ಅಲ್ಲಿ ನೆಕ್ಲೆಸ್ ಆದೇನು? ಅಜ್ಞಾನಿಗೆ ನೆಕ್ಲೆಸ್ ಸತ್ಯ, ಜ್ಞಾನಿಗೆ ಬಂಗಾರ ಸತ್ಯ. ಹೀಗಾಗಿ ಈಗಲೂ ನೆಕ್ಲೆಸ್ ಇಲ್ಲ. ಸೃಷ್ಟಿ ನಿಮ್ ಕೊಳ್ಳಾಗ ನೆಕ್ಲೆಸ್ ಹಾಕೊಂಡಿರಂದ್ರೂ ಅಲ್ಲಿ ನೆಕ್ಲೆಸ್ ಇಲ್ಲ, ಬಂಗಾರ ಅದ. ಜ್ಞಾನಿಗೆ ಬಂಗಾರ ಸತ್ಯ, ನೆಕ್ಲೆಸ್ ಇಲ್ಲ. ಆಯ್ತು, ಮತ್ತ ಅದನ್ನ ಸಾಕ ಬ್ಯಾಸರಾಗಿ ಉಟ್ಕೊಂಡು ಕರಗಿಸ್ಬಿಡ ಅಂತೇಳಿ ಅಲ್ಲಿ ಹೋಗಿ ಕರಗಿಸ್ಬಿಟ್ರಿ ಅಂತಂದ್ರ ಏನಾಯ್ತು? ನೆಕ್ಲೆಸ್ ಅವಾಗ್ನೂ ಇಲ್ಲ. ನೆಕ್ಲೆಸ್ ಕರಗಿಸಿದ ನಂತರನೂ ಇಲ್ಲ, ನೆಕ್ಲೆಸ್ ಮಾಡ್ಕೊಂಡಾಗನೂ ಇಲ್ಲ, ನೆಕ್ಲೆಸ್ ಇದು ಮಾಡ್ಸ ಪೂರ್ವದಲ್ಲೂ ಇಲ್ಲ. ಆ ನೆಕ್ಲೆಸ್ ಇಲ್ಲನ ಸುದ್ದಿ ಹೇಳ್ತಾನ. ಬಂಗಾರ ಇದ್ದದ್ದು ಅವನಿಗೆ ಗೊತ್ತಿಲ್ಲ. ನೆಕ್ಲೆಸ್ ತಯಾರಾಗೋದಕ್ಕಿಂತ ಮೊದಲು ಬಂಗಾರ ಇತ್ತು, ನೆಕ್ಲೆಸ್ ತಯಾರಾದಾಗೂ ಬಂಗಾರ ಆದ, ಮತ್ತ ನೆಕ್ಲೆಸ್ ಕರಗಿಸಿ ಒಗದ ಮೇಲೂ ಅಲ್ಲಿ ಬಂಗಾರ ಉಳಿತದಲ್ಲ, ಇದು ಅವನಿಗೆ ಗೊತ್ತಿಲ್ಲ. ಮತ್ತದು ಹೆಂಗದ? ಶೂನ್ಯ ರೂಪ, ನೆಕ್ಲೆಸ್ ಅನ್ನೋದು ಇಲ್ಲ ಅಂತ ಹೇಳ.
ಈ ಜಗತ್ತಿನ ನಾಮ ರೂಪ ಕ್ರಿಯೆಗಳೆಲ್ಲ ಇಲ್ಲ ಅನ್ನೋದು ನಾವು ಒಪ್ಕೊಂಡಿವಲ್ಲ, ಅವನಿಗೆ ಬಿಟ್ಟು ಅದೀವೇನು ನಾವು? ಮಾಧ್ಯಮಿಕ ಬೌದ್ಧನಿಗೆ ಬಿಟ್ಟು ಅದೀವೇನು ನಾವು ಯಾವ್ದಾವ್ದು ಇಲ್ಲ ಅಂತೀವಿ, ಅದನ್ನೇ ಅವ ಹೇಳ. ಆದ್ರೆ ಏನ್ ಆದ ಅಂತೇಳಿ ಈಗ ಹೆಣತಿ ಸುಳ್ಳ, ಗಾಂಡ ಸುಳ್ಳ, ಮಕ್ಕಳು ಸುಳ್ಳ, ಮನಿ ಮಠ ಸುಳ್ಳ ಆಯ್ತು. ಸುಳ್ಳ ಅಂತಂದ್ರ ಅಲ್ಲಿ ಸತ್ಯ ಏನದ? ಬ್ರಹ್ಮ ಸತ್ಯ. ಜಗನ್ಮಿತ್ಯ ಅನ್ನೋದು ಹೇಳಿದ ಹೊರತು ಬ್ರಹ್ಮ ಸತ್ಯ ಹೇಳಲಿಲ್ಲ ನೀವು. ಬ್ರಹ್ಮನ ರೂಪದಲ್ಲೇ ಹೆಣತಿ, ಬ್ರಹ್ಮನ ದಲ್ಲೇ ಗಂಡ, ಎಲ್ಲ ಆಸ್ತಿ ಪಾಸ್ತಿ ಬ್ರಹ್ಮನೇ ಇವೆಲ್ಲ ರೂಪ ತಾಳಿ ಬಂದು ನಮ್ಮ ಜೊತೆಗಿದ್ದಾಗ ನಾವು ಬ್ರಹ್ಮನ ಇರುವಿಕೆಯ ಬಗ್ಗೆ ಹೇಳಲಾರ್ದೆ ಬರೇ ಮಿಥ್ಯ ಅಂತ ಹೇಳಿಕೆ ಅಂದ್ರ ಹೆಂಗಿದೆ? ಈಗ ಬಸವ ಬಾರಯ್ಯ, ಬಸವ ಬಾರಯ್ಯ, ಲೋಕದಲ್ಲಿ ಭಕ್ತರು ಆರಾದರೂ ಉಂಟೆ ಹೇಳಯ್ಯ ಹೇಳಯ್ಯ ಅಂತ ಯಾರು ಕೇಳಿದ್ರಿ ಇದು ವಚನ? ಅವ್ರ ಗುರುಗಳು ಜಾತವೇದ ಮುನಿಗಳು. ಈಗೇನಾಗ್ತದ? ನಾ ಇದೆಲ್ಲ ಹೇಳಿದ್ಮೇಲೆ ತಿಳಿತಾ ಇಲ್ಲ ಅಂತ ಕೇಳ್ತೀನಿ. ತಿಳಿತಾ ಇಲ್ಲ ಅಂದ್ರೆ ತಿಳಿದರೆ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಸುಮ್ಗಪ್ಪ ಕೂತ್ರಿ ಏನ್ ಮಾಡ್ಬೇಕು? ಜಾತವೇದ ಮುನಿಗೆ ಒಂದಿನ ಬ್ಯಾಸರಾಗ್ಬಿಡ್ತು. ಹೇಳಿ 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 ಏನಾರ ತಿಳಿದದ ಇಲ್ಲ ಅಂತ ಕೇಳಿದ್ರೆ ಗಪ್ಪ ಕೂತ್ರು. ಅವಾಗ ಅವರೊಂದು ಪ್ರಶ್ನೆ ಕೇಳಿದ್ರು. ಏನಂತ? ಬಸವ ಬಾರಯ್ಯ. ಪ್ರತಿ ಸಲ ಅವನೇ ಉತ್ತರ ಕೊಡ್ತಿದ್ದ ಬಸವಣ್ಣ. ಆಯ್ತಪ್ಪ ಬಸವಣ್ಣ ಬಾರಯ್ಯ, ಲೋಕದೊಳಗೆ ಭಕ್ತರಾದರು ಉಂಟೆ ಹೇಳಯ್ಯ. ಬಸವಣ್ಣ ಏನಂತ? ಯಾರೂ ಇಲ್ಲಯ್ಯ, ಲೋಕದೊಳಗೆ ಯಾರೊಬ್ಬರು ಭಕ್ತರು ಇಲ್ಲಯ್ಯ ಅಂತ ಹೇಳ್ತಾರೆ. ಇಲ್ಲಯ್ಯ ಅಂತಂದ್ರೆ ಇದು ಶೂನ್ಯವಾದಿ ಮಾತಿದು. ಅದಕ್ಕೆ ಮುಂದಿನ ಪ್ರಶ್ನೆ ಕೇಳಿದ ಯಾರು? ಜಾತವೇದ. ಏನಂತನ? ಭಕ್ತರು ಯಾರು ಇಲ್ಲ ಅಂತೇಳಪ್ಪ, ಮತ್ತೆ ಈಸ್ ಮಂದಿ ಮುಂದೆ ಕೂತು ಸಾಧನೆ ಮಾಡ್ಲಕತ್ತಾರಲ್ಲ ಅವರೆಲ್ಲ ಯಾರು ಅಂತ ಕೇಳ. ಅವಾಗ ಬಸವಣ್ಣ ಹೇಳ್ತಾನ, ಅವರೆಲ್ಲರೂ ಸಾಕ್ಷಾತ್ ಕೂಡಲ ಸಂಗಮ ದೇವ ನಿಮ್ಮ ಸ್ವರೂಪರೇ ಅಯ್ಯ ಅಂತ ಹೇಳ್ತಾನ. ಪರಮಾತ್ಮನ ಸ್ವರೂಪರಾದರು ಅವರು. ಭಕ್ತರು ಇರ್ಲಕ್ಕಿಲ್ಲ, ಪರಮಾತ್ಮನ ಸ್ವರೂಪ ಅಂತೂ ಆಧಾರ ಇಲ್ಲ. ನೆಕ್ಲೆಸ್ ಆಗಿರ್ಲಕ್ಕಿಲ್ಲ, ಬಂಗಾರ ಅಂತೂ ಅದ ಇಲ್ಲ ಅಲ್ಲಿ. ಬರೇ ಅರ್ಧಕ್ಕೆ ನಾವು ಹೇಳ್ಬಿಟ್ಟೇವಂತಂದ್ರೆ ಏನಾಯ್ತು? ಶೂನ್ಯವಾದ. ಯಾರು ಇಲ್ಲಯ್ಯ, ಭಕ್ತರು ಯಾರು ಇಲ್ಲಯ್ಯ, ನಾನು ಒಬ್ಬನೇ ಭಕ್ತ ಅಂತ ಹೇಳ್ತ ನಾವು. ನೀನ್ ಒಬ್ಬನೇ ಭಕ್ತ ಅಂದ್ರೆ ಇಲ್ಲಿ ಎಲ್ಲರೂ ಉತ್ತರ ಏನು? ಅಷ್ಟು ಮಂದಿ ಎಲ್ಲ ಏನೇನೋ ಸಾಧನೆ ಮಾಡ್ಲಿಕ್ಕತ್ತಾರ ಅವರೆಲ್ಲ ಯಾರು ಅಂತಂದ್ರ ಅವರೆಲ್ಲ ಸಾಕ್ಷಾತ್ ಕೂಡಲ ಸಂಗಮ ದೇವ ನಿನ್ನ ಸ್ವರೂಪರಯ್ಯ ಅಂತ. ಚನ್ನಬಸವಣ್ಣ ಕಾಮ ಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮೋಹ ಬೇಡ, ಮದ ಬೇಡ, ಮತ್ಸರ ಬೇಡ ಒಂದೇ ವಚನದಾಗ ಬರ್ದಾನ. ಮ್ಯಾಲಿನ ಸಾಲ್ನಾಗ ಬ್ಯಾಡತ್ ಬರ್ತಾನ, ಕೆಳಗಿನ ಸಾಲ್ನಾಗ ಏನ್ ಮಾಡ್ಯಾನ? ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರ ಬೇಕಂತ ಎರಡನೇ ಸಾಲ್ನಾಗ ಬರ್ತಾನ. ಒಂದು ವಚನ ಈ ತರ ಅದ. ಈ ತರ ಇದ್ದತ್ನಾಗ ಒಂದು ಸಾಲ್ನಾಗ ಬ್ಯಾಡತ್ ಬರ್ದಾನ, ಒಂದು ಸಾಲ್ನಾಗ ಬೇಕತ್ ಬರ್ದಾನ ಅಂತಂದ್ರ ಚನ್ನಬಸವಣ್ಣ ಬುದ್ಧಿ ಇಲ್ಲ ಅಂತ ಅಂದಂಗ ಆತು. ಅವನ್ ಬೇಕತ್ ಬರ್ದಾನ, ಅವನ್ ಬ್ಯಾಡ ಅಂತ ಬರ್ದಾನ. ಅದಕ್ಕೆ ಬೇಕು ಎನ್ನುವುದಕ್ಕೆ ಆವುದು ಕಾರಣ ಅಂತ ಕೆಳಗೆ ಬರೀತಾನೆ. ಎದಕ್ಕೆ ಬೇಕು? ಕಾಮ ಬೇಕು ಲಿಂಗದಲ್ಲಿ. ಬೇಡ ಎನ್ನುವುದಕ್ಕೆ ಏನು ಕಾರಣ? ಪರದನ ಪರಸ್ತ್ರೀಯರಲ್ಲಿ ಕಾಮ ಬೇಡ. ಕಾಮ ಅನ್ನೋದು ಒಂದು ಶಕ್ತಿ. ಆ ಶಕ್ತಿಯನ್ನು ಸದುಪಯೋಗ ಮಾಡ್ಕೋಬೇಕು. ಪಾಂಡವರಿಗೆ ಕೃಷ್ಣ ಒಂದ್ಸಾರಿ ಕೇಳ್ತಾನೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ನಿಮಗೆ ಯಾವ್ದಾವ ಇಂಟ್ರೆಸ್ಟ್ ಆದಪ್ಪ ಅಂತ ಕೇಳಿದ್ರೆ
ಅವರು ಮರ್ಯಾದೆಲಿ ಅಂತ ಹೇಳ್ತಾರೆ, ಧರ್ಮ ಅಂತ ಧರ್ಮರಾಯ ಹೇಳ್ತಾನ, ಉಳಿದವರು ಅರ್ಥ ಮೋಕ್ಷ ಹೇಳೋರು ಹೇಳ್ತಾರೆ. ಕಾಮ ಯಾರು ಹೇಳಂಗೇ ಇಲ್ಲ. ನನಗೆ ಕಾಮ ಇಷ್ಟ ಅಂತ ಹೇಳೋದೇ ಒಬ್ಬನಿಗೆ. ಅವಾಗ ಭೀಮ ಒಬ್ಬನೇ ನನಗೆ ಕಾಮ ಇಷ್ಟ ಅಂತ. ನೀನ ಕಾಮ ಇಷ್ಟ ಅಂತಲ್ಲ, ನೀನು ಕಾಮದೊಳಗೆ 2 ರೀತಿ ಅದಾವೋ. ಕಾಮ ಇರ್ಲಿಲ್ಲ ಅಂತಂದ್ರೆ ಜೀವನನೇ ನಡೆಯಂಗಿಲ್ಲ. ಸಕಾಮ ಮತ್ತು ನಿಷ್ಕಾಮ. ನಮ್ಮ ಲೌಕಿಕ ಬದುಕಿಗೆ ಸಕಾಮ ಬೇಕು, ಮೋಕ್ಷ ಸಾಧನೆಗೆ ನಿಷ್ಕಾಮ ಬೇಕು. ಸಕಾಮ ಭಕ್ತಿ ನಿಷ್ಕಾಮ ಭಕ್ತಿ ಬ್ಯಾಲೆನ್ಸ್ ಮಾಡದೇ ಇದಕ್ಕೆ ಜೀವನ ಅಂತರ. ಕಾಮ ಇಲ್ಲ ಅಂದ್ರೆ ಜೀವನನೇ ಇಲ್ಲ. ಹಂಗ ಇಲ್ಲಿ ಏನದ ಅಂತಂದ್ರ, ಇಲ್ಲ ಅನ್ನೋದು ಹೇಳ್ದ, ಆದ ಅನ್ನೋದು ಹೇಳೋದಿಲ್ಲ. ಅವ ಕಾಮ ಬೇಕು ಅಂತ ಭೀಮ ಅಂದ ಆಟೆ ಕೂತಿದ್ನಂತಂದ್ರೆ ಮರ್ಯಾದೆ ಹೋಗ್ಬಿಡ್ತಿತ್ತು ಅವನು. ಅವ ಸಕಾಮ ನಿಷ್ಕಾಮ ವೇದಾಂತ ಹೇಳಿದ್ದಕ್ಕೆ ಅವನ ಮರ್ಯಾದೆ ಉಳಿತು. ಇಲ್ಲಿ ಏನಾಗ್ಯದ, ಬೌದ್ಧಂದು ಶೂನ್ಯ ಹೇಳಿ ಕೂತ್ಬಿಟ್ಟಾನೆ. ಇಲ್ಲದ್ದು ಇಲ್ಲ ಅಂದ್ಮೇಲೆ ಅಲ್ಲಿ ಏನದ ಅಂದ್ರೆ ಏನು ಇಲ್ಲ ಹೇಳ್ತಾನ ಕೂತ್. ಏನು ಇಲ್ಲದ ಶೂನ್ಯ. ಇದ್ರ ಸಲುವಾಗಿ ಶಂಕರಾಚಾರ್ಯರು ಇವ್ರಿಗೆಲ್ಲ ಹೊರಗಾಕಿಬಿಟ್ರು. ನೀವು ನಮ್ಮ ಇಂಡಿಯಾದಾಗ ಇರ್ಬಿಟ್ರಿ, ನೀವು ಪರಮಾತ್ಮ ಇಲ್ಲ ಅಂತೀರ, ಆತ್ಮ ಇಲ್ಲ ಅಂತೀರ ನೀವು. ಬ್ರಹ್ಮಾಂಡ ಪಿಂಡಾಂಡ ನಷ್ಟ ಆಗಿ ಹೋಗ್ತಾವ, ಈ ಜಗತ್ನಾಗ ಏನು ಇಲ್ಲ ಅಂತಂದ್ರೆ ಮತ್ತೆ ಏನ್ ಅನ್ಬೇಕು ನಿಮಗ ಅಂತೇಳಿ ಮತ್ತೀಗ ಅವ್ರು ಮತ್ತೆ ನಮ್ಮ ದೇಶದಾಗ ಬಂದು ಡೆವಲಪ್ ಆಗ್ಲಕತ್ತಾರ. ಅವ್ರಿಗೆಲ್ಲ ಇವ್ರು ನಮ್ಮ ದೇಶದವರೇ ಬೆಳೆಸ್ಲಕತ್ತಾರ. ಯಾರ್ಯಾರ್ದು ಋಣ ಯಾವ್ಯಾವ ಭೂಮಿ ಒಳಗೆ ಏನೇನು ಬೆಳಿಬೇಕು ಏನೇನು ಬೆಳೆಸ್ಬೇಕು ಬೆಳೆಸ್ತಿರ್ತಾರೆ. ಇದೇನು ಜಗತ್ತು ನಮ್ಮದ, ನಮ್ಮ ಅಪ್ಪಂದ. ಆ ಪರಮಾತ್ಮ ಯಾರ್ಯಾರಿಗೆ ಏನೇನು ಬುದ್ಧಿ ಕೊಡ್ತಾನ, ಏನೇನು ಮಾಡ್ಬೇಕು ಮಾಡ್ತಿರ್ತಾರೆ. ನಮ್ದೇನದ ಅದ್ರೊಳಗೆ ಇರ್ಲಿ. ಈಗೇನಾಯ್ತು, ಶೂನ್ಯದ ಬಗ್ಗೆ ಹೇಳ. ಶೂನ್ಯದ ಬಗ್ಗೆ ನಿಮಗೆ ತಿಳಿದಾದ ಸರಿ, ತಿಳಿದದ ಅನ್ಕೊಂಡಿನಿ. ತಿಳಿದಿಲ್ಲ ಅಂತಂದ್ರೆ ಮತ್ತೆ ನೀವು ಫೋನ್ ಮಾಡಿ ಕೇಳಿ ಪರ್ಫೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಬರ್ತಾರ ಮುಂದಿನ ವಿಷಯ ಅಂಕದಾಗ ಪ್ರಭಾಕರರು ಮತ್ತು ನೈಯಾಯಕರು ಅಂತ ಬರ್ತಾರೆ. ಅವ್ರು ಏನ್ ಮಾಡ್ತಾರ, ಇಲ್ಲಿ ಈ ಮಾಧ್ಯಮಿಕ ಬೌದ್ಧನಲ್ಲಿ ಅವ ಇನ್ನೊಂದೆರಡು ಮಾತು ಹೇಳ್ತಾನ. ಏನಿದ್ರು ಶೂನ್ಯ ಅಜ್ಞಾನ ಏನ್ ಆಗಲ್ಲ, ಅದು ಏನ್ ಮಾಡ್ತದ, ಯಾವ ರೀತಿ ಶೂನ್ಯ ನಮಗ ಪ್ರಕಟ ಆಗ್ತದ ಅಂತಂದ್ರ, ಅದ್ವೈತ ಶಾಸ್ತ್ರ ಸಂಸ್ಕಾರ ರಹಿತ ಇದೇನದ ಮೂಢರಿಗೆ ಮಾತ್ರ. ಅವರಿಗೆ ಅದ್ವೈತ ಶಾಸ್ತ್ರದ ಸಂಸ್ಕಾರ ಗೊತ್ತಿರ್ಲಾರ್ದಂತ ಮೂಢರೇನಿರ್ತಾರ, ದಾಡ್ರೇನಿರ್ತಾರ, ಈ ತತ್ವಜ್ಞಾನ ಗೊತ್ತಿರ್ಲಾರ್ದವ್ರಿಗೆ ಈ ಜಗತ್ತು ಏನ್ ಮಾಡ್ತದ, ಸತ್ಯವಾಗಿ ಪರಿಣಾಮ ಮಾಡ್ತದೆ. ಅವರಿಗೆ ಜಗತ್ತು ಸತ್ಯ, ಅಜ್ಞಾನಿಗಳಿಗೆ. ಮತ್ತ ಅದ್ವೈತ ಶಾಸ್ತ್ರಕ್ಕೆ ಅನುಗುಣವಾಗಿ ಭಾರಿ ನಿಪುಣರಾಗಿ ಈ ಶಾಸ್ತ್ರಜ್ಞಾನ ಕಲ್ತು ಏನಾಗ್ಯಾರ, ಶಾಸ್ತ್ರಿಗಳು ತತ್ವಜ್ಞಾನ ಪಡ್ಕೊಂಡಾರ, ಬಾನ ಆಗಿಲ್ಲ. ಇವರೆಲ್ಲ ಶಾಸ್ತ್ರಿಗಳದ್ದು ಏನ್ ಹಣೆಬರಾಗ್ಯದ ಅಂತಂದ್ರೆ, ಆ ಕಡೆ ಏನು ತಿಳಿಲಾರ್ದಂಗೂ ಸುಮ್ ಕೂತಿಲ್ಲ. ನಾನು ಈ ದೇಹ ಅಲ್ಲ, ಬ್ರಹ್ಮಾಂಡ ಪಿಂಡಾಂಡ ಎಲ್ಲ ಮಿಥ್ಯ ಶೂನ್ಯ ಅಂತ ಹೇಳ್ಕೆ ಈ ಒಂದು ಮಾಧ್ಯಮಿಕ ಬೌದ್ಧ ಹೇಳ್ದಂಗೆ ಕಲ್ತೀವಿ. ಆದ್ರೆ ಆತ್ಮ ಸತ್ಯ ಬ್ರಹ್ಮ ಸತ್ಯ ಅನ್ನೋದು ನಮ್ಗೇನಾರ ಅನುಭವಕ್ಕೆ ಬಂದದೇನು? ಬಾನ ಮಾಡ್ಕೊಂಡವ್ರಿಗೆ ಬಂದಿರ್ತದೆ. ಬಾನ ಮಾಡ್ಕೊಳ್ಳೋರ್ದವ್ರಿಗೆ ಅಲ್ಲಿ ಇಲ್ಲಿ ಓದಿದ್ದು ಅವ್ರದ್ದು ಮಾತು ಕೇಳಿ ಮತ್ತಿನ್ಯಾರಿಗೋ ಹೇಳ್ಕೊತ್ ಕುಂತೀವಿ. ಈ ಬಾನದ ಸತ್ಯತ್ವ ಏನಾರ ಅನುಭವಕ್ಕೆ ಬಂದದೇನು? ಈ ಕಡೆ ಸತ್ಯನೂ ಕನ್ಫರ್ಮ್ ಆಗಿಲ್ಲ, ಈ ಕಡೆ ಮಿಥ್ಯ ಅನ್ನೋದರೆ ಕನ್ಫರ್ಮ್ ಆಗ್ಯದೇನು? ಮಿಥ್ಯ ಅಂತಂದಕ್ಕೆ ಏನಾರ ಬಿಟ್ಟಿರೇನು? ಯಾವ್ದಾರೆ ಜಗತ್ ಮಿಥ್ಯ, ಸಂಸಾರ ಮಿಥ್ಯ ಅಂತ ಹೇಳಕ್ಕೆ ಅದ್ರೊಳಗೆ ಏನಾರ ತ್ಯಾಗ ಮಾಡಿರೇನು? ಮಿಥ್ಯ ಅನ್ನೋದು ಕನ್ಫರ್ಮ್ ಆಗ್ಲಾರ್ದಕ್ಕ ಏನಾಗ್ಯದ, ಅದು ಬಿಡ್ಲಕ್ ಆಗ್ತಾ ಇಲ್ಲ. ಸತ್ಯ ಅನ್ನೋದು ನಮ್ಗ ಪಕ್ಕ ಗೊತ್ತಿರ್ಲಾರ್ದಕ್ಕ ಅದು ಹಿಡಿಲಕ್ ಆಗ್ತಾ ಇಲ್ಲ. ಅದೂ ಹೇಳಂಗಿಲ್ಲ, ಇದು ಹೇಳಂಗಿಲ್ಲ. ಏನಾಗ್ಯದಪ್ಪ?
ಅನಿರ್ವಚನೀಯ, ಹೇಳಕ್ ಬರ್ಲಾರ್ದಂಗಾಗ್ಯದ ಶಾಸ್ತ್ರಿಗಳ ಹಣೆಬರ. ಓದಿ ಮಿಥ್ಯ ಅಂತ ತಿಳ್ಕೊಂಡಾರ, ಆದ್ರ ಅನುಭವಕ್ಕಿಲ್ಲ. ಬ್ರಹ್ಮ ಸತ್ಯ ಅಂತ ತಿಳ್ಕೊಂಡಾರ, ಅನುಭವಕ್ಕಿಲ್ಲ. ಹಿಂಗಾಗಿ ಬರೀ ಪುಸ್ತಕ ಜ್ಞಾನ ಏನಾಗ್ಬಿಟ್ಟದ, ಏನು ಹೇಳಕ್ ಬರ್ಲಾರ್ದಂಗಾಗ್ಯದ ಹಣೆಬರ. ಮುಂದೇನಾಯ್ತು? ಅನಿರ್ವಚನೀಯ ಶಾಸ್ತ್ರೀಯ, ಯಾವನ ಜ್ಞಾನ ನಿಷ್ಠ ಅದನ ಆ ಜೀವನ್ಮುಕ್ತ ವಿದ್ವಾನನಿಗೆ, ಜೀವನ್ಮುಕ್ತ ವಿದ್ವಾನ್ ಅಂತಂದ್ರೇನು? ಆತ್ಮನೇ ತಾನು, ಅಹಂ ಬ್ರಹ್ಮಾಸ್ಮಿ. ಮತ್ತ ಅವನಿಗೇನಾಯ್ತು? ತಾನು ಬ್ರಹ್ಮ ಅಂತ ತಿಳ್ಕೊಂಡಾಗ ತನ್ನ ಶರೀರ ಏನಾಯ್ತು? ಅವನಿಗೆ ತುಚ್ಛ, 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 ನಿಂದನೀಯ. ಮತ್ತೆ ಸರ್ವಂ ಬ್ರಹ್ಮಾಸ್ತಿ, ಎಲ್ಲವೂ ಬ್ರಹ್ಮನೇ ಅಂತ ತಿಳ್ಕೊಂಡಂತ ಜ್ಞಾನನಿಷ್ಠ ಭಾನನಿಷ್ಠ ಏನದನಲ್ಲ, ಅವನಿಗೆ ಇಡೀ ಬ್ರಹ್ಮಾಂಡದೊಳಗ ಬ್ರಹ್ಮನನ್ನ ನೋಡಿ ಸರ್ವಂ ಬ್ರಹ್ಮಾಸ್ತಿ ಅಂತ ಹೇಳಿದ್ಮೇಲೆ ಆ ಬ್ರಹ್ಮಾಂಡದ ನಾಮರೂಪಗಳು ಏನು ಜಗತ್ತೇನಂತೀವಲ್ಲ, ವಿಶ್ವ ಏನಂತೀವಲ್ಲ, ಆ ವಿಶ್ವ ಅವನಿಗೇನು? ಬ್ರಹ್ಮನನ್ನ ನೋಡಿದವನಿಗೆ ವಿಶ್ವ ತುಚ್ಛ. ಬ್ರಹ್ಮಾಂಡ ತುಚ್ಛ, ಪಿಂಡಾಂಡ ತುಚ್ಛ. ಪಿಂಡಾಂಡದೊಳಗಿನ ಆತ್ಮ ಬ್ರಹ್ಮಾಂಡದೊಳಗಿನ ಬ್ರಹ್ಮನನ್ನ ಯಾವನು ನೋಡ್ಕೊಂಡಾನ, ಈ ಬ್ರಹ್ಮಾಂಡ ಪಿಂಡಾಂಡಗಳು ಅವನಿಗೆ ತುಚ್ಛ. ಈ ಒಂದು ಜ್ಞಾನನಿಷ್ಠನ ತುಚ್ಛ ಈಕ್ವಲ್ ಟು ಯಾರು? ಮಾಧ್ಯಮಿಕ ಬೌದ್ಧನ ಶೂನ್ಯ. ಮಾಧ್ಯಮಿಕ ಬೌದ್ಧ ಅದೇ ಹೇಳೇನಿಲ್ಲ, ಇಲ್ಲ ಇಲ್ಲ ಅದು ಇಲ್ಲದಕ್ಕೆ ನಾ ಶೂನ್ಯ ಅಂತೀನಿ ಅಂತಂದನ. ಇವನು ಕೂಡ ಏನಂತಾನ? ಅದು ಸುಳ್ಳದ, ಮಿಥ್ಯ ಅದ, ಅದು ತುಚ್ಛ ಅದ ಅಂತೇನು ಹೇಳ್ತಾನಲ್ಲ, ಇವನು ಕೂಡ ಅದೇ ಅರ್ಥದಾಗ ತಗೊಂಡ. ಆದ್ರೆ ತತ್ವನಿಷ್ಠ ಜ್ಞಾನಿಗೆ ಆತ್ಮ ಅನ್ನೋದ್ರ ಬಗ್ಗೆ ಅನುಭವ ಆದ, ಅವನಿಗೆ ಬ್ರಹ್ಮಾಂಡ ಪಿಂಡಾಂಡ ತುಚ್ಛ ಆದ. ಆದ್ರೆ ಈ ಮಾಧ್ಯಮಿಕ ಬೌದ್ಧನಿಗೆ ಆತ್ಮದ ಅನುಭವ ಗೊತ್ತಿಲ್ಲ. ಇವ ಈ ಬ್ರಹ್ಮಾಂಡ ಪಿಂಡಾಂಡಗಳು ತುಚ್ಛ ಅನ್ನೋದ್ರ ಈಕ್ವಲ್ ಅಂತ ಬಂದಾನ. ಅಂದ್ರೆ ಮಾಧ್ಯಮಿಕ ಬೌದ್ಧ ಏನಂತಂದ್ರೆ ಈ ಶೂನ್ಯಕನ ಒಂದು ಆತ್ಮಂದನ, ಶೂನ್ಯಕ್ಕೆ ಆತ್ಮ ಅಂದನವ. ಶೂನ್ಯ ಶಾಶ್ವತ ಅದ, ಶೂನ್ಯನೇ ಅಖಂಡ ಅದ, ಹಿಂಗಂತನವ. ಅದ ಆತ್ಮ ಅಂತ ಪ್ರತಿಪಾದನೆ ಮಾಡಿದಂಗ್ರ ಮಾಡ್ಯಾನ. ಈಗ ನಮಗ್ ಮೇಲ್ಮಟ್ಟದೊಳಗೆ ನೀವು ತಿಳಿಸಿಕೊಟ್ಟದಕ್ಕಾಗಿ ನಮಗ ಅದನ್ನ ಒಪ್ಪಕ್ಕಾಗತ್ತಿಲ್ಲ. ಅಸತ್ತು ತುಚ್ಛ ಶೂನ್ಯ ಅಂತೇಳಿ ನಾವೇನಂತೀವಿ, ಇದೇ ಮಾತ ಅವನು ಹೇಳಾನ. ಅವ ಜಗತ್ತಿನ ಬಗ್ಗೆ ಹೇಳಾನ, ನಾವು ಜಗತ್ತಿನ ಬಗ್ಗೆನೆ ತುಚ್ಛನೇ ಅಂದೀವಿ. ನಾವು ಜಗತ್ತು ಸತ್ಯ ಅಂತ ನಾವೇನು ಅಂದಿವೇನು? ಜಗತ್ ಮಿಥ್ಯನೇ ಅಂದೀವಿ. ನಾವು ಈ ಜಗತ್ತಿಗೆ ಮಿಥ್ಯನ ಅಂದೆವು, ಬ್ರಹ್ಮ ಸತ್ಯ ಅಂದೆವು. ನಾವು ಬ್ರಹ್ಮ ಸತ್ಯ ಅಂತಕ್ಕಂಥದಕ್ಕೆ ಬಂದಿಲ್ಲ, ಅವನಿಗೆ ಬಂದಿಲ್ಲ, ಅವನ್ ಬಂದಿಲ್ಲ. ಇಲ್ಲ, ಅವ ಓಲ್ಡ್ ಫಿಲಾಸಫರ್, ಹಳಿ ತತ್ವಜ್ಞಾನಿ. ಇದು ಸುಳ್ಳಂತೂ ಸಾಧನೆ ಮಾಡ್ಲಿಕ್ಕೆ ಇಡೀ ಆಯುಷ್ಯ ಕಳ್ಕೊಂಡದ ಜೀವ. ನಮಗ್ ಉಪಯೋಗ ಆಗ್ಯಾನವ. ಈ ಜಗತ್ತು ಮಿಥ್ಯ ಅಂತ ಹೇಳಕ್ಕೆ ನಾವೇನ್ ಅಂತೀವಿ, ಮತ್ತೆ ಇದು ಅನ್ಬೇಕಾದ್ರೆ ಅವನ ಆಶೀರ್ವಾದಲಿಂತ ಅದು ಅನ್ಲಕ್ ಬರ್ತದ. ಅಂದ್ರೆ ಆಭರಣಗಳ ಬಗ್ಗೆ ಅಷ್ಟೇ ಅಬ್ಸರ್ವ್ ಮಾಡ್ತಂದ್ರೆ ಬಂಗಾರದ ಬಗ್ಗೆ ಜ್ಞಾನ ಇಲ್ಲ ಅವನಿಗೆ. ಮರ್ತು ಬಿಟ್ಟ. ಸಣ್ಣ ಮಕ್ಕಳಿಗೆ ಬೆಳೆಸೋ ಟೈಮ್ನಾಗ ಒಂದೊಂದ್ ರೀತಿ ಮಾಡ್ತಿರ್ತಾವಲ್ರಿ, ಒಂದ್ ಹಿಡಿತಾವ ಒಂದ್ ಬಿಡ್ತಾವ, ಏನು ಗೊತ್ತಿರಲ್ಲ ಅವಕ್ಕೇನ್ ಗೊತ್ತದ ಅಂತಿರಲ್ಲ. ಹಂಗ ಅವ್ರ ಬಗ್ಗೆ ಕರುಣೆ ಅದೇ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡಿರೋದು. ಅದಕ್ಕೆ ತುಚ್ಛ, ಅಸತ್ತು, ಶೂನ್ಯ ಈ ಮೂರು ಶಬ್ದಗಳು ಒಂದೇ ಅರ್ಥವನ್ನು ಹೇಳುತ್ತವೆ. ಈತನು ತನ್ನ ಶೂನ್ಯವಾದಕ್ಕೆ ಅನುಕೂಲ ಮಾಡಿಕೊಂಡು ಹೇಳುತ್ತಿದ್ದಾನೆ. ಈ ರೀತಿಯಿಂದ ಜೀವನ್ಮುಕ್ತನಿಗೆ ತುಚ್ಛವಾಗಿ ಪ್ರತೀತಿಯಾಗುವ ಯಾವ ಅಜ್ಞಾನವಿರುವುದೋ ಅದರ ಆ ತುಚ್ಛವಾದ ಬ್ರಹ್ಮಾಂಡ ಪಿಂಡಾಂಡದಲ್ಲಿ ಮೋಹಿತ ಆಗ್ಯಾನ. ಅದರ ಕಡೆ ಲಕ್ಷ್ಯ ಕೊಟ್ಟ ನೀವು. ಯಾರು? ಬೌದ್ಧ.
ಲಕ್ಷ್ಯ ಕೊಟ್ಟು ಅವನು ಅದೇ ಹೇಳಕತ್ತಾನ. ಜೀವನ್ಮುಕ್ತನಿಗೆ ತುಚ್ಛವಾಗಿ ಪ್ರತೀತಿಯಾಗುವ ಯಾವ ಅಜ್ಞಾನವಿರುವುದೋ ಅದು ಜೀವ ಜಗತ್ತ ಈಶ್ವರ ಏನಾದಲ್ಲ, ಅದರಲ್ಲಿ ಮೋಹಿತನಾದ ಶೂನ್ಯವಾದಿಯು ಪರಮ ಪುರುಷಾರ್ಥವನ್ನು ತಿಳಿಯಲಿಲ್ಲ. ಆತ್ಮ ಪರಮಾತ್ಮರನ್ನ ತಿಳಿದೇ ಇಲ್ಲ. ಆತ್ಮ ಅಂದ್ರೆ ಏನು ಗೊತ್ತಾಗಲಿಲ್ಲ, ಪರಮಾತ್ಮ ಅಂದ್ರೆ ಏನು ಗೊತ್ತಾಗಲಿಲ್ಲ, ಆತ್ಮ ಪರಮಾತ್ಮ ಒಂದೇ ಅನ್ನೋದು ಅವನಿಗೆ ಗೊತ್ತಾಗಲಿಲ್ಲ. ಅವನ ಜೀವ ಜಗತ್ತು ಈಶ್ವರ ಮೂರನ್ನೇ ನೋಡಿದ, ಅವು ಮೂರು ಏನದವ, ಅಸತ್ತದವ, ಅವು ಶೂನ್ಯ ಅದವ ಅಂತ ಅಂದು ಕೂತ್ಬಿಟ್ಟ. ತುಚ್ಛ ರೂಪವಾದ ಆನಂದಮಯ ಕೋಶವೇ ಆತ್ಮ ಎಂದು ಹೇಳಿದ. ಇಲ್ಲಿಗೆ ಆಯ್ತು. ಇನ್ನು ಮುನ್ನ ಇದರ ಸುದ್ದಿ ಮಾತಾಡಲ್ಲ, ಇಷ್ಟು ಹೇಳಿನಿ. ಇದಕ್ಕಿಂತ ಹೆಚ್ಚಿಗೆ ನೀವು ಡೀಪಾಗಿ ಆಲೋಚನೆ ಮಾಡಿ ಎಷ್ಟು ಒಂದು 25-30 ಸಾರಿ ಹೇಳಕತ್ತೀನಿ. ಅದು ನಿಮ್ಮ ಅನುಭವಕ್ಕೆ ತಂದುಕೊಳ್ಳೋದು ನಿಮ್ಮ ಕೆಲಸ. ಇನ್ನ ಬಂದಿಲ್ಲ ಅಂದ್ರೆ ಇನ್ನ ಹೇಳ್ತೀನಿ, ಆದ್ರೆ ವೈಯಕ್ತಿಕವಾಗಿ ಫೋನ್ ಮಾಡಿ ಕೇಳ್ಬೇಕು. ಈ ಪಾಠದಾಗ ಮತ್ತೆ ಬರಂಗಿಲ್ಲ ಮಾಧ್ಯಮಿಕ ಬೌದ್ಧನ ಸುದ್ದಿ. ಮುಂದೇನಾಯ್ತಪ್ಪ ಅಂತಂದ್ರೆ ಪ್ರಭಾಕರ ಮತ್ತು ನೈಯಾಯಿಕರು ಅಂತ ಬರ್ತಾರ. ಇವರು ಮೂರನೇದವರು, ಆನಂದಮಯ ಕೋಶವೇ ಆತ್ಮ ಅಂತೇಳಿ. ಇವರು ಕೊನೆಯವರು, ಇವರು 8ನೇದವರು. 7ನೇದವನು ಮುಗಿತ್ತು, ಇವ 8ನೇದವ. ಇವರೇನಂತನ ಪೂರ್ವ ಮೀಮಾಂಸದ ಏಕದೇಶಿ. ಪೂರ್ವ ಮೀಮಾಂಸ ಉತ್ತರ ಮೀಮಾಂಸ ಅಂತ ಬರ್ತದ. ಪೂರ್ವ ಮೀಮಾಂಸದೊಳಗ ಕರ್ಮ ಉಪಾಸನೆ ಬರ್ತವ, ಉತ್ತರ ಮೀಮಾಂಸದೊಳಗೆ ವೇದಾಂತ ಬರ್ತದ. ವೇದಾಂತ ಜ್ಞಾನಕಾಂಡ ಹೇಳ್ತದ. ಪೂರ್ವ ಮೀಮಾಂಸ ಕರ್ಮಕಾಂಡ ಉಪಾಸನಾ ಕಾಂಡ ಹೇಳ್ತದ. ಮತ್ತು ಪೂರ್ವ ಮೀಮಾಂಸಕರಿಗೆ ಏಕದೇಶೀಯರು ಅಂತಾರೆ. ಹೀಗಾಗಿ ಈ ಶಬ್ದಗಳನ್ನು ನೀವು ಸರಿಯಾಗಿ ತಿಳ್ಕೋಬೇಕು. ಪೂರ್ವ ಮೀಮಾಂಸದ ಏಕದೇಶೀಯಾದ ಪ್ರಭಾಕರ ಹಾಗೂ ನೈಯಾಯಕರು ಹೀಗೆ ಹೇಳುತ್ತಿದ್ದಾರೆ. ಏಕದೇಶಿ ಅಂತಂದ್ರ ಯಾವ್ದಾರೇ ಒಂದು ಗಟ್ಟಿಯಾಗಿ ಹಿಡ್ಕೊಂಡು ಹೋಗ್ತಾರೋ, ಎಲ್ಲ ಕಡೆ ಆಲೋಚನೆ ಮಾಡ್ಲಕ್ ಹೋಗಂಗಿಲ್ಲ. ಸತ್ಯ ಮಿಥ್ಯ ಹಂಗೇನಿಲ್ಲ. ಅವ್ರೇನು ಇಲ್ಲ ಅಂತೇಳಿ ಮಿಥ್ಯ ಅದಲ್ಲ, ಆಯ್ತು ಅದೊಂದು ಹಿಡ್ಕೊಂಡು ಹೊಂಟಾರ ಅವ್ರು ಅಷ್ಟೇ. ಇನ್ನೊಂದು ಕಡೆದು ಅವ್ರ ಆಲೋಚನೆ ಮಾಡ್ಲಕ್ ಹೋಗಂಗಿಲ್ಲ. ಅದಕ್ಕೇನಂತಾರೆ ಏಕದೇಶಿ ಅಂದ್ರೆ ಲಿಮಿಟೆಡ್ ವಿಚಾರ. ಅವರು ಜಾಸ್ತಿ ಅನ್ಲಿಮಿಟೆಡ್ ವಿಚಾರ ಮಾಡಿ ತಲೆ ಕೆಡ್ಸ್ಕೊಳಕ್ ಹೋಗಂಗಿಲ್ಲ. ಇಷ್ಟು ತಿಳಿದ ಸಾಕ್ಬಿಡಪ್ಪ, ಹೆಚ್ಚಿನ ತಗೊಂಡು ಏನ್ ಮಾಡ ತಲೆ ಕೆಡ್ಸ್ಕೊಳ್ಳೋದು ಬ್ಯಾಡ ಅಂತಾರಲ್ಲ, ಹಂಗವ್ರದ್ದು. ಇವ್ರದೆಲ್ಲ ಲಿಮಿಟೆಡ್ ಕಂಪ್ನಿ ಅದು ಏಕದೇಶಿ. ಇವ್ರೇನ್ ಮಾಡಿದ್ರು, ಆತ್ಮ ಶೂನ್ಯ ರೂಪನಲ್ಲ. ಯಾರು ಆತ್ಮನನ್ನ ಶೂನ್ಯ ಅಂತಾರ, ಅಸತ್ ಅಂತಾರ, ಅವ್ರಿಗೆ ಹಿಂಗ ನೀವು ಪ್ರಶ್ನೆ ಮಾಡ್ಬೇಕು. ಶೂನ್ಯವನ್ನ ಅಸತ್ತನ್ನ ನೀನು ತಿಳಿದು ಹೇಳಕತ್ತಿದೋ, ತಿಳಿಲಾರ್ದೆ ಹೇಳಕತ್ತಿದೋ, ನೋಡಿ ಹೇಳಕತ್ತಿದೋ, ನೋಡ್ಲಾರ್ದೆ ಹೇಳಕತ್ತಿದೋ, ನೀ ಏನ್ ಹೇಳಕತ್ತಿದಿ, ಅನುಭವಿಸಿ ಹೇಳಕತ್ತಿದೋ, ಅನುಭವಿಸ್ಲಾರ್ದೆ ಹೇಳಕತ್ತಿದೋ ಅಂತ ಕೇಳ್ಬೇಕವ್ರಿ. ಅವ ಏನಾರ ಅನುಭವಿಸಿ ಹೇಳಕತ್ತೀನಿ, ತಿಳಿದು ಹೇಳಕತ್ತೀನಿ, ನೋಡಿ ಹೇಳಕತ್ತೀನಿ ಅಂತಂದ ಮೇಲೆ ನೋಡಿದ್ದ ದೃಶ್ಯ ಬೇರೆ ಆಯ್ತು, ನೋಡಿದ ದೃಷ್ಟ ಬೇರೆ. ಅನುಭವಿಸಿದ ಅನುಭವ ಬೇರೆ ಆಯ್ತು, ಅನುಭವಿಸಿದ ಅನುಭಾವಿ ಬೇರೆ. ತಿಳಿದದ್ದು ಬೇರೆ ಆಯ್ತು, ತಿಳಿಸಿಕೊಂಡದ್ದು ಬೇರೆ ಆಯ್ತು. ತಿಳಿದದ್ದು ಬೇರೆ, ತಿಳಿಸಿಕೊಂಡಂಥದ್ದು ಬೇರೆ, ಶೂನ್ಯ. ಹೀಗಾಗಿ ಆ ಶೂನ್ಯ ಅನ್ನೋದು ಏನದಪ್ಪ ಅಂತಂದ್ರೆ, ಒಂದು ವೇಳೆ ಅನುಭವ ಮಾಡಿದ್ದೇನೆ ಅಂತ ಅಂದ್ರೆ, ತಿಳಿದು ಹೇಳುತ್ತೇನೆ ಅಂತ ಅಂದ್ರೆ, ಯಾವುದು ಶೂನ್ಯವನ್ನ ಅನುಭವ ಮಾಡುತ್ತದೆಯೋ ಅಂಥದಕ್ಕೆ ಆತ್ಮ ಅಂತೀವಿ. ಅನುಭವ ಮಾಡಿಸಿಕೊಂಡದ್ದು, ಅರಿಸಿಕೊಳ್ಳುವುದು, ಅನುಭವ ಆಗುವುದು. ಅನುಭವ ಮಾಡಿಕೊಳ್ಳೋದು ಬೇರೆ, ತಾನೇ ಅನುಭವ ಆಗುವುದು. ಮತ್ತ ದೃಶ್ಯ ಇದೇನದ ಮಿಥ್ಯ, ಅದು ಅನಾತ್ಮ. ನೀನೇನು ಅನುಭವಿಸ್ಲಕತ್ತಿದಿ, ನೋಡ್ಲಕತ್ತಿದಿ, ತಿಳ್ಕೊಳಕತ್ತಿದಿ, ನೀನು ಆತ್ಮ ಅಂತೇಳಿ ಇವ್ರು ಬಂದ್ರು. ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮೇಲೆ ಬಂದ್ರು. ಅರಿಯುವುದು ಆತ್ಮ, ಅರಿಸಿಕೊಳ್ಳುವುದು ಅನಾತ್ಮ.
ಅನುಭವಿಸುವುದು ಆತ್ಮ, ಅನುಭವಿಸಿಕೊಳ್ಳುವುದು ಅನಾತ್ಮ, ನೋಡುವುದು ಆತ್ಮ, ನೋಡಿಸಿಕೊಳ್ಳುವುದು ಅನಾತ್ಮ. ಹೀಗೆ ತಿಳ್ಕೊಂಡು ಅದೇನದ ಶೂನ್ಯ ಅನ್ನೋದು ನೀನು ಅರಿತಿದೀ ಅಂತಂದ್ರೆ ಅರಿಸಿಕೊಂಡದ್ದು ಆತ್ಮ ಆಗ್ತದ. ಅರಿತವನು ನೀನು ಅರಿಸಿಕೊಂಡದ್ದು ಅನಾತ್ಮ ಆಗ್ತದ. ಅರಿತವನು ನೀನು ಆತ್ಮ ಆಗ್ತಿದಿ. ಅನಾತ್ಮ ಆತ್ಮ ಅನ್ನೋದು ಇಲ್ಲಿ ಬಂತೀಗ. ಅರಿಸಿಕೊಳ್ಳುವುದು ಅನಾತ್ಮ, ಅರಿಯುವುದು ಆತ್ಮ. ಈಗ ನಿಮ್ಮ ಕೈಯಾಗ ಒಂದು ಪೆನ್ ಅದ, ಇದು ಪೆನ್ನು ಅಂತ ನೀವು ಅಂತೀರಲ್ಲ, ಅದು ಪೆನ್ನು ಅಂತ ಅರಿಯುವ ನೀವು ಆತ್ಮ, ಅದು ಅರಿಸಿಕೊಳ್ಳುವ ಪೆನ್ ಏನದ ಅನಾತ್ಮ. ಹಾಗೆ ಇಲ್ಲಿ ಶೂನ್ಯ ಏನದ, ನಾನು ಅನುಭವಿಸಿ ಹೇಳಿನಿ, ಅರಿತು ಹೇಳಿನಿ ಅಂತಂದ್ರ ನೀನು ಶೂನ್ಯವನ್ನು ಅರಿತಿದೆ ಅಂದ್ರೆ ಅರಿತವನು ನೀನು ಆತ್ಮ, ಅರಿತವನು ನೀನು ಆತ್ಮ. ಅದು ಅರಿಸಿಕೊಂಡಂತ ಶೂನ್ಯ ಏನದಲ್ಲ ಅದು ಅನಾತ್ಮ ಅದ, ಅದು ಆತ್ಮ ಅಲ್ಲ ಅಂತ ಹೇಳ್ಬಿಟ್ರು. ಶೂನ್ಯಕ್ಕಿಂತ ಭಿನ್ನವಾಗಿದೆ. ಆತ್ಮ ಎನ್ನುವುದು ಶೂನ್ಯವಲ್ಲ, ಶೂನ್ಯವನ್ನು ಅರಿಯುವಂತದ್ದಾಗಿದೆ. ಶೂನ್ಯಕ್ಕಿಂತ ಭಿನ್ನವಾಗಿದೆ. ಶೂನ್ಯವನ್ನು ನೋಡುವಂತದ್ದು, ಶೂನ್ಯವನ್ನು ತಿಳಿಯುವಂಥದ್ದು ಯಾವುದು ಇದೆಯೋ ಅದು ಆತ್ಮ ಅಂತ ಹೇಳಿದ್ರು. ಘಟದೃಷ್ಟ ಘಟವನ್ನ ಘಟದಿಂದ ಭಿನ್ನವಾಗಿ ವೀಕ್ಷಿಸುವಂತೆ. ಘಟದೃಷ್ಟ ಘಟ ಭಿನ್ನ. ಘಟದೃಷ್ಟ ಹೆಂಗದನ, ಘಟದಿಂದ ಭಿನ್ನದನ. ನೀವು ಟಿವಿ ನೋಡ್ಲಕತ್ತೀರಿ ಅಂತಂದ್ರ ಟಿವಿನೇ ಬೇರೆ, ನೀವೇ ಬೇರೆ. ಹಂಗ ಆ ಟಿವಿ ಏನಾಗ್ಯದ, ಟಿವಿನೇ ನೋಡವ ಅಂತಂದ್ರೆ ಹೆಂಗಾಗ್ತದ? ನೋಡೋ ಬೇರೆ ಅದನಪ್ಪ, ಟಿವಿನೇ ಬೇರೆ, ಟಿವಿ ನೋಡೋ ಬೇರೆ. ಹಿಂಗಾಗಿ ಟಿವಿ ನೋಡೋವನಿಗೆ ಟಿವಿಗೆ ಬೇರೆ ಆದ ಅಂತೇಳಿ ಇಲ್ಲಿ ಘಟದೃಷ್ಟ ಘಟ ಭಿನ್ನ ಅಂತೇಳಿ ಘಟವನ್ನು ತಿಳಿಯುವವನು ಘಟಕ್ಕಿಂತಲೂ ಭಿನ್ನವಾಗಿರುವಂತೆ ಶೂನ್ಯವನ್ನು ಅನುಭವ ರೂಪದಿಂದ ತಿಳಿಯತಕ್ಕಂತ ನೀನು ಶೂನ್ಯಕ್ಕಿಂತ ಭಿನ್ನ ಅಂತ ಸಿದ್ಧವಾಗುತ್ತದೆ. ಈ ರೀತಿಯಿಂದ ಆತ್ಮನು ಶೂನ್ಯಕ್ಕಿಂತ ವಿಲಕ್ಷಣವಾಗಿದ್ದಾನೆ. ಅವನಲ್ಲಿ ಇವನೇನು ಮಾಡ್ದ, ಇದು ಚಂದ ಹೇಳ್ದ, ಇವ ಹೇಳಿದ್ದು ಒಪ್ಪುಗೊತ್ತೀವಿ. ಆತ್ಮ ಅರಿಯುವುದು ಅನಾತ್ಮ, ಅರಿಸಿಕೊಳ್ಳುವುದು. ನೀ ಶೂನ್ಯ ಹೇಳಿದಲ್ಲ, ಶೂನ್ಯವನ್ನು ಅರಿತೀರಿ ಅಂತಂದ್ರೆ ಶೂನ್ಯ ಅನಾತ್ಮ ಅದಪ್ಪ, ಅರಿತವನು ನೀನು ಆತ್ಮ ಅಂತ ಹೇಳಿದ. ಇದು ಹೇಳಿದ್ಮೇಲೆ ಒಂದು ವೇಳೆ ನಾನು ಶೂನ್ಯ ಅನುಭವಿಸಿಲ್ಲ ಅಂತಂದ್ರ ಆಯ್ತು, ಅನುಭವಿಸಿಲ್ಲ ಅಂದ್ರೆ ನೀ ಹೇಳೋದೇನು ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಂಗಿಲ್ಲ, ನೀ ಹೇಳೋದ ಸುಳ್ಳದ, ಸಾಕು ನಡಿ ಅಂತೇಳಿ ಅಷ್ಟೇ ಬಿಡ್ಬೇಕು. ಅದ್ರ ಮುಂದೆ ಇವ್ರು ಏನ್ ಮಾಡಿಬಿಟ್ರು, ಶೂನ್ಯದಿಂದ ಆತ್ಮ, ಶೂನ್ಯವನ್ನು ಅರಿಯುವ ಆತ್ಮ ಹೆಂಗ್ ಬರಿಬೇಕಿದು? ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ವೀಕ್ಷಿಸುವಂತೆ ಶೂನ್ಯ ದೃಷ್ಟ ಶೂನ್ಯವನ್ನ ಶೂನ್ಯದಿಂದ ಭಿನ್ನವಾಗಿ ಅರಿಯುತ್ತಿದ್ದಾನೆ. ಈ ಮಾತು ಒಪ್ತೀರಾ? ಶೂನ್ಯ ದೃಷ್ಟ ಶೂನ್ಯವನ್ನು ಶೂನ್ಯದಿಂದ ಭಿನ್ನವಾಗಿ ಅರಿಯುವ ಆತ್ಮನಾಗಿದ್ದಾನೆ. ಶೂನ್ಯ ದೃಷ್ಟ ಆತ್ಮ, ಶೂನ್ಯ ಅರಿಸಿಕೊಳ್ಳುವ ಅನಾತ್ಮ. ಇಷ್ಟು ತಿಳ್ಕೊಂಡ ಮೇಲೆ ಇಷ್ಟಕ್ಕೆ ಬಿಟ್ರೆ ಇವ ಶಾಣೆ ಆಗ್ತಿದ್ದ. ಇವ ಏನು ಮಾಡಿಬಿಟ್ಟ, ಇದು ಏನದಪ್ಪ ಅಂದ್ರ ಚೇತನ ಸ್ವರೂಪ ಆದಂತ ಇವನು ಒಪ್ಲೇ ಇಲ್ಲ. ಆನಂದಮಯ ಕೋಶ ಏನದ ಇದು ಜಡನೇ ಆದ, ಇದು ಚೇತನ ರೂಪ ಇಲ್ಲ. ನೀವು ಮಲ್ಕೊಂಡಾಗ ನಿಮ್ಮ ಮನಸ್ಸು ಏನಾಗ್ಯದ, ಅಲ್ಲಿ ಇಲ್ಲ, ಲಯ ಆಗ್ಯದ. ಮಲ್ಕೊಂಡು ನಿದ್ದೆ ಎತ್ತಿದಾಗ ಮನಸ್ಸು ಲಯ ಆದಾಗ ಆತ್ಮ ಏನಾಯ್ತು, ಜಡ ಆಯ್ತು ಅಂತ ಹೇಳ್ದ. ಮತ್ತೆ ಯಾವಾಗ ನೀವು ಎತ್ತರ ಆದ್ರಿ ಅವಾಗ ಮನಸ್ಸು ಏನಾಯ್ತು, ಮತ್ತೆ ಆ ಆತ್ಮದೊಳಗೆ ಸೇರ್ಕೊಂಡದಾಗ ನಿಮ್ಮ ಆತ್ಮ ಏನಾಯ್ತು, ಚೇತನ ರೂಪ ಆಯ್ತು ಅಂತ ಹೇಳ. ನಿದ್ದೆತ್ತಿದಾಗ ನಿಮ್ಮ ಆತ್ಮ ಜಡ ಆಗಿತ್ತು ಅಂತಂದ್ರೆ ನಿಮ್ಮ ಹೃದಯ ಬಡಿತ ಚಾಲು ಇರ್ತಿತ್ತ?
ಒಂದು ಬುಟ್ಟಿ ಅಡಿಗೆ ಮಾಡ್ಕೊಂಡು ತಿಂದು ಮಕ್ಕೊಂಡಿರಿ, ಅದು ರಾತ್ರಿ ಬೆಳತನ ಡೈಜೆಷನ್ ಆತಿತ್ತ. ಅವ ಆತ್ಮ ಜಡ ಆಗಿದ ನಂತರ ಜಡ ವಸ್ತು ಡೈಜೆಷನ್ ಕೆಲಸ ಮಾಡ್ತದ, ರಕ್ತ ಪರಿಚಲನ ಕೆಲಸ ಮಾಡ್ತದ, ಗರ್ಭಕೋಶದಾಗ ಬಂಗಾರದಂತ ಒಂದು ಮಗನ ತಯಾರು ಮಾಡೋ ಕೆಲಸ ಮಾಡ್ತದದು ಜಡ ಆಗಿತ್ತಂದ್ರೆ. ಇವೆಲ್ಲ ಕೆಲಸಗಳಲ್ಲಿ ನಡೆದವೆಲ್ಲ ಇವುದ್ರ ಬಗ್ಗೆ ಅವ್ರಿಗೆ ಅರಿವೇ ಇಲ್ಲ. ಈ ನೈಯಾಯಿಕರಿಗೆ, ಪ್ರಭಾಕರರಿಗೆ ಅವ್ರೇನಂತಾರ, ಈ ಸುಷುಪ್ತಾವಸ್ಥೆ ಒಳಗೆ ನಿದ್ದೆ ಹತ್ತಿದಾಗ ಏನಾಗ್ತದಪ್ಪ ಅಂತಂದ್ರೆ ಜಡ ಇರ್ತದ, ಮನಸ್ಸು ಲಯ ಆಗಿರ್ತದ. ಯಾವಾಗ ಎತ್ತರ ಆಗ್ತೀರಿ ಅವಾಗ ಮನಸ್ಸು ಏನಾಗ್ತದ, ಆತ್ಮದೊಳಗೆ ಬೆರೀತದ. ಬೆರೆತ ಏನ್ ಮಾಡ್ತದ, ಅದು ಚೇತನ ರೂಪ ಆಗ್ತದ. ಹಿಂಗೆ ಇವರು ಹೇಳ್ಬಿಟ್ರು. ಅದಕ್ಕೆ ಘಟವನ್ನು ತಿಳಿಯುವವನು ಘಟದಿಂದ ಭಿನ್ನವಾಗಿರುವಂತೆ ಶೂನ್ಯವನ್ನು ಅನುಭವ ರೂಪದಿಂದ ತಿಳಿಯತಕ್ಕಂತ ನೀನು ಶೂನ್ಯಕ್ಕಿಂತ ಭಿನ್ನ ಆಗಿದೆಯೇ ಅಂತ ಸಿದ್ಧವಾಗುತ್ತದೆ. ಈ ರೀತಿ ಆತ್ಮನು ಶೂನ್ಯಕ್ಕಿಂತ ವಿಲಕ್ಷಣವಾಗಿದ್ದಾನೆ. ಅವನಲ್ಲಿ ಮನವು ಸಂಯೋಗವಾಗುವುದರಿಂದ ಜ್ಞಾನವಾಗುತ್ತದೆ. ಇದು ಮುಂದಿನ ಸ್ಟೆಪ್ ಹೊಲಸು ಮಾಡಿಬಿಟ್ಟ. ಆತ್ಮನು ಹೇಗಿದ್ದಾನೆ ಅಂದರೆ ತುಚ್ಛವಾಗಿದ್ದಾನೆ, ಶೂನ್ಯವಾಗಿದ್ದಾನೆ. ಶೂನ್ಯಕ್ಕಿಂತಲೂ ವಿಲಕ್ಷಣವಾಗಿ ಆತ್ಮನು ಏನು ಇದ್ದಾನಲ್ಲ ಅವನಲ್ಲಿ ಮನಸ್ಸು ಸಂಯೋಗವಾಗುವುದರಿಂದ ಜ್ಞಾನವಾಗುತ್ತದೆ. ಆತ್ಮ ಜಡ ಅದನ, ತುಚ್ಛ ಅದನ, ಶೂನ್ಯ ಅದನ, ಅಸತ್ತದನ. ಇವ್ರ ಪ್ರಕಾರ ಇವರಿಗೆ ಅಂತಃಕರಣ, ಮನಸ್ಸು, ಬುದ್ಧಿನೇ ಇವರಿಗೆ ಶ್ರೇಷ್ಠ. ಬೌದ್ಧ ಧರ್ಮದವರಿಗೆ ಮನಸ್ಸು ಬುದ್ಧಿ ಸೇರಿದ್ರೆ ಆತ್ಮ ಆಕ್ಟಿವ್ ಆಗ್ತಾನೆ. ಮನಸ್ಸು ಬುದ್ಧಿನೇ ಸೇರ್ಲಿಲ್ಲ ಅಂದ್ರೆ ಅವ ಇನ್ಆಕ್ಟಿವ್ ಜಡ ಇರ್ತಾನಂತ ಹೇಳ್ಬಿಡ್ತಾರ. ಅವನಲ್ಲಿ ಮನಸ್ಸು ಸಂಯೋಗವಾಗುವುದರಿಂದ ಜ್ಞಾನವಾಗುತ್ತದೆ. ಜ್ಞಾನದ ಗುಣದಿಂದ ಆತ್ಮನು ಚೇತನೆಯನ್ನು ಹೇಳಿಸಿಕೊಳ್ಳುತ್ತಾನೆ ಮತ್ತು ಸ್ವರೂಪದಿಂದ ಆತ್ಮನು ಜಡವಾಗಿದ್ದಾನೆ, ತುಚ್ಛವಾಗಿದ್ದಾನೆ, ಅಸತ್ತಾಗಿದ್ದಾನೆ, ಶೂನ್ಯನಾಗಿದ್ದಾನೆ. ಜಡ ಚೇತನಗಳ ಆರೋಪ ಈ ರೀತಿ ಮಾಡ್ತಾ ಇದ್ದಾರೆ. ಆದರೆ ಹೇಳುವ ರೀತಿ ಬೇರೆ ಬೇರೆ. ಮನಸ್ಸು ಸೇರಿದ್ದಕ್ಕೆ ಅವ ಚೇತನ ಆಗ್ಯಾನ, ಮನಸ್ಸು ಇರಲಿಲ್ಲ ಅಂದ್ರೆ ಆತ್ಮ ಜಡನೇ ಅದನ ಅಂತೇಳಿ ಗಾಬ್ಬಿಸ್ಬಿಟ್ರೆ ಇದಕ್ಕೆಲ್ಲ ಪಂಚಕೋಶಗಳು. ಈ ರೀತಿ ಸುಖ ದುಃಖ, ಇಚ್ಛಾ ದ್ವೇಷ, ಪ್ರಯತ್ನ, ಧರ್ಮ ಅಧರ್ಮ ಮೊದಲಾದ ಗುಣಗಳು ಆತ್ಮನಲ್ಲೇ ಇರುತ್ತವೆ. ಇದು ಯಾವುದು ಹೇಳ್ತದ? ವೇದಾಂತ ಮತದಲ್ಲಿ ಅಂತಃಕರಣ ಧರ್ಮವೇ ಆಗಿದೆ. ಇದೆಲ್ಲ ಅವನೇನ್ ಹೇಳ್ತಾನ, ಆತ್ಮದಾಗ ಅದಾವಂತ ಹೇಳ್ತಾನ. ಯಾರು? ಪ್ರಭಾಕರ. ಪ್ರಭಾಕರ ನೈಯಾಯಿಕ ಏನ್ ಹೇಳ್ತಾನ, ಇವೆಲ್ಲ ಸುಖ ದುಃಖ, ಇಚ್ಛಾ ದ್ವೇಷ, ಪ್ರಯತ್ನ, ಧರ್ಮ ಅಧರ್ಮ ಮೊದಲಾದವು ಆತ್ಮದಾಗ ಅದಾವಂತ ಅವ್ರು ಹೇಳ್ತಾರ. ಆದ್ರೆ ವೇದಾಂತಿಗಳೇನ್ ಹೇಳ್ತಾರ, ಇವ್ಯಾವು ಆತ್ಮನೊಳಗಿಲ್ಲ, ಆತ್ಮನಲ್ಲಿ ವ್ಯಾಪಾರ ಇಲ್ಲ, ಅವ ನಿರ್ವ್ಯಾಪಾರಿ ಅದನ. ಆತ್ಮ ನಿರ್ವ್ಯಾಪಾರಿ ಅದನ, ಆತ್ಮನೊಳಗೆ ಇವ್ಯಾವೂ ಇಲ್ಲ. ಇವೆಲ್ಲ ಎದರಾಗದವ? ಅಂತಃಕರಣದಾಗ, ಮನುಷ್ಯನಾಗ ಅದಾವ. ಅಂತಃಕರಣ ಧರ್ಮ ಅಂತೇಳಿ ವೇದಾಂತ ಸಿದ್ಧಾಂತಿ ಹೇಳಿದ್ರೆ ಅವನಿಗೆ ಅಂತಃಕರಣ, ಅವಿದ್ಯೆ ಇಂಥವು ಏನಾರ ಅದಾವನ್ನೋದೇ ಅವನಿಗೆ ಗೊತ್ತಿಲ್ಲ. ಅವಿದ್ಯೆ ಅಂತ ಒಂದು ಆದ, ಅದರೊಳಗೆ ಇವೆಲ್ಲ ಅದಾವನ್ನೋದು ಅವ್ರಿಗೆ ಗೊತ್ತಿಲ್ಲ. ವೇದಾಂತ ಸಿದ್ಧಾಂತದ ಅಂತಃಕರಣದ ಧರ್ಮಗಳು ಪ್ರಭಾಕರ ಮತ್ತು ನೈಯಾಯಿಕರ ಆತ್ಮ. ನಮ್ಮ ವೇದಾಂತ ಸಿದ್ಧಾಂತದೊಳಗೆ ಅಂತಃಕರಣ ಧರ್ಮ ಯಾವುದು? ಈ ಒಂದು ದ್ವೇಷ, ರಾಗ, ಇಚ್ಛಾ, ಪ್ರಯತ್ನ, ದುಃಖ, ಧರ್ಮ ಅಧರ್ಮ ನಮ್ಮದು ಅಂತಃಕರಣದ ಧರ್ಮ. ಇದು ಎದಕ್ಕೆ ಈಕ್ವಲ್ ಅಂತದ ಅಂತಂದ್ರೆ ಪ್ರಭಾಕರ ನೈಯಾಯಿಕರ ಆತ್ಮಕ್ಕೆ ಈಕ್ವಲ್ ಅಂತದ. ನಮ್ಮ ಅಂತಃಕರಣಕ್ಕೆ ಅವ್ರೇನ್ ಮಾಡ್ಯಾರ? ಆತ್ಮ ಅಂತಾರ. ನಾವು ಯಾವದಕ್ಕೆ ಅಂತಃಕರಣ ಅಂದೀವಿ, ಅಂತಃಕರಣ ಧರ್ಮ ಅಂದೀವಿ, ಅದಕ್ಕೆ ಅವರು ಆತ್ಮ ಅಂತಾರ. ಇವರ ಮತದಲ್ಲಿ ಯಾರೂ ಕೂಡ ಆತ್ಮ ಎಂದರೆ ಆನಂದಮಯ ಕೋಶವೇ ಆಗಿದೆ. ಈ ಮೂವರು ಏನದರ, ಕುಮಾರೆಲ ಭಟ್ಟ ಇರ್ಬೋದು, ಮಾಧ್ಯಮಿಕ ಬೌದ್ಧ ಇರ್ಬೋದು, ಪ್ರಭಾಕರ ನೈಯಾಯಿಕರಿರ್ಬೋದು, ಇವರಿಗೆ ಆನಂದಮಯ ಕೋಶವೇ ಆತ್ಮ. ಆನಂದಮಯ ಕೋಶ ಜಡ ಅದ, ತುಚ್ಛ ಅದ.
ಅದಕ್ಕೆ ಅವರ ಆತ್ಮ ಅಂತೇಳಿ ಅದನ್ನೇ ಅವರು ಭಾರಿ ಮುಖ್ಯ ಮಾಡಿಕೊಂತಾರ. ಆ ಆನಂದಮಯ ಕೋಶ ನಮಗೇನದ ತುಚ್ಛ ಅದ, ನಮಗೆ ಅಸತ್ತದ. ಆದ್ರ ಅವ್ರಿಗೆ ಅದು ಸತ್ತಾಗಿ ಅದೇ ಅವರಿಗೆ ಆತ್ಮ ಆಗಿ ಕುಂತದ. ಮತ್ತು ವಿಜ್ಞಾನಮಯ ಕೋಶದಲ್ಲಿ ಯಾವ ಬುದ್ಧಿ ಇರುವುದೋ ಅದಕ್ಕೆ ಆತ್ಮನ ಜ್ಞಾನ ಗುಣ ವಿಶೇಷಣ ಎಂದು ಹೇಳಿರುತ್ತಾರೆ. ಆತ್ಮನ ವಿಶೇಷಣಗಳು ನಾವು ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಹೇಳ್ತೀವಲ್ಲ, ಇವ್ರೇನ್ ಹೇಳ್ತಾರ, ವಿಜ್ಞಾನಮಯ ಕೋಶದೊಳಗಿರುವ ಬುದ್ಧಿನೇ ಆತ್ಮದ ವಿಶೇಷಣ ಅಂತ ಹೇಳ್ತಾರ. ಅಂತಃಕರಣ ಬುದ್ಧಿ ಅಂದ್ರೆ ಏನು? ಅಂತಃಕರಣನೇ ಆತ್ಮದ ವಿಶೇಷಣ ಅಂತ ಹೇಳ್ತಾರ. ಮನಸ್ಸಂದ್ರು ಅದೇ, ಬುದ್ಧಿ ಅಂದ್ರು ಅದೇ, ಅಂತಃಕರಣ ಅಂದ್ರು ಅದೇ, ಚಿತ್ತ ಅಂದ್ರು ಅದೇ, ಅಹಂಕಾರ ಅಂದ್ರು ಅದೇ. ಆತ್ಮನ ವಿಶೇಷಣ ಇವರಿಗೆ ಆನಂದಮಯ ಕೋಶವೇ ಆತ್ಮ. ಆತ್ಮದ ವಿಶೇಷಣ ಯಾವುದು? ಅಂತಃಕರಣ. ಯಾರ್ದಿದು? ಆನಂದಮಯ ಕೋಶವೇ ಆತ್ಮ ಅಂತ ಹೇಳುವ ಕುಮಾರಿಲ ಭಟ್ಟ, ಮಾಧ್ಯಮಿಕ ಬೌದ್ಧ, ಪ್ರಭಾಕರರು, ನೈಯಾಯಿಕರು ಏನ್ ಹೇಳ್ತಾರ? ಆನಂದಮಯ ಕೋಶವೇ ಆತ್ಮ. ಆ ಆತ್ಮದ ವಿಶೇಷಣಗಳು ಯಾವುವು? ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಇವು ಅದಾವಂತೇಳಿ ಅದು ಕೆಲಸ ಮಾಡ್ಲಕತ್ತವ ಅಂತ ಅವ್ರು ಹೇಳಕತ್ತ. ನಮ್ಮ ಆತ್ಮ ಯಾವದದ? ಈ ಒಂದು ಇವ್ರೇನು ಆತ್ಮ ಅಂತ ಹೇಳ್ತಾರಲ್ಲ, ಆನಂದಮಯ ಕೋಶ, ಇದನ್ನ ಅರಿಯುವುದು ನಮ್ಮ ಆತ್ಮ, ವೇದಾಂತ ಸಿದ್ಧಾಂತಿಯ ಆತ್ಮ. ವೇದಾಂತ ಸಿದ್ಧಾಂತಿಯ ಆತ್ಮದ ಮೂಲಕ ಈ ಆನಂದಮಯ ಕೋಶವನ್ನು ಅರಿತೀವಲ್ಲ, ಅದು ಅನಾತ್ಮ. ಮತ್ತು ವೇದಾಂತ ಸಿದ್ಧಾಂತಿಯ ಆತ್ಮದ ವಿಶೇಷಣಗಳು ಹೆಂಗ, ಆತ್ಮ ತಿಳ್ಕೊಳ್ಳೋದು ಹೆಂಗಪ್ಪ ಅಂದ್ರೆ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ. ಅವ್ರಿಗೆ ಇವರಿಗೆ ಎದರ ಬೆದರ್ ತಿಂದು ನಿಂದಿರ್ಸ್ಬೇಕೀಗ ನಾವು. ಈ ನಾಸ್ತಿಕರ ಆತ್ಮ ಪಂಚಕೋಶಗಳು, ನಾಸ್ತಿಕರ ಆತ್ಮದ ವಿಶೇಷಣ ಅಂತಃಕರಣ. ಆಸ್ತಿಕರ ಆತ್ಮ ಈ ನಾಸ್ತಿಕರು ಹೇಳುವ ಆತ್ಮವನ್ನು ಅರಿಯುವಂತ ಆತ್ಮ ಅದು. ಇವರ ಆತ್ಮ ಅರಿಸಿಕೊಳ್ಳುವಂತ ಅನಾತ್ಮ. ಮತ್ತೆ ಈ ಆಸ್ತಿಕರ ಆತ್ಮದ ವಿಶೇಷಣಗಳ್ಯಾವು? ಸಚ್ಚಿತ್ತಾನಂದ. ಹೋಗೋಣ.
ಆರೋಗ್ಯ ಐತಿಲ್ರಿಪ್ಪ ಎಲ್ಲ